ಈಗ ಮೂರನೆಯ ಒಂದು ಉಪನ್ಯಾಸ. ಈ ಉಪನ್ಯಾಸ ಸೂಫಿಗಳ ಒಂದು ಅಧ್ಯಾತ್ಮ ಮಾರ್ಗಕ್ಕೆ ಸಂಬಂಧಪಟ್ಟಿದ್ದು, ಸೂಫಿಗಳ ಸಾಧನಾ ಮಾರ್ಗ. ಮೊದಲನೆಯ ಉಪನ್ಯಾಸ ಸೂಫಿಗಳು ಅಂದರೆ ಯಾರು, ಅವರ ಜೀವನ ಶೈಲಿ ಹೇಗಿರುತ್ತೆ, ಸೂಫಿ ತತ್ವಗಳು ಯಾವುವು. ಎರಡನೆಯ ಉಪನ್ಯಾಸದಲ್ಲಿ ಸೂಫಿಗಳಿಗೆ ಸಂಬಂಧಪಟ್ಟ ಕೆಲವು ದೃಷ್ಟಾಂತ ಕಥೆಗಳನ್ನು, ಆ ಕಥೆಗಳ ಸಂದೇಶವನ್ನು ಆಲಿಸಿದ್ವಿ. ಮೂರನೆಯದು ಅವರ ಸಾಧನಾ ಮಾರ್ಗ ಹೇಗಿರುತ್ತೆ ಅಂತ. ಸಾಧನೆ ಅಂದ್ರೆ ಏನು? ನಾವು ಎಷ್ಟೋ ಒಂದ್ಸಲಿ ಈ ಪದ ಬಳಸ್ತಿರ್ತೀವಿ. ನಾವೆಲ್ಲ ಸಾಧಕರಲ್ವಾ? ಖಂಡಿತವಾಗಿಯೂ ಈ ಹಂತದಲ್ಲಿ, ಈ ಕ್ಷಣದಲ್ಲಿ ನೀವು ಈ ಒಂದು ಕೋಣೆಯಲ್ಲಿ ಕುಳಿತಿದ್ದೀರಿ, ಸತ್ಸಂಗದಲ್ಲಿ ಭಾಗವಹಿಸ್ತಿದ್ದೀರಿ ಅಂದರೆ ನೀವು ಮಾಡ್ತಿರೋದು ಸಾಧನೆಯೇ. ಸತ್ಸಂಗದಲ್ಲಿ ಭಾಗವಹಿಸೋದು ಸಾಧನೆ. ಸರಳವಾಗಿ ಹೇಳೋದಾದ್ರೆ, ಭಗವಂತ ನಮಗೆ ಕೆಲವು ಸಾಧನಗಳನ್ನು ಕೊಟ್ಟಿದ್ದಾನೆ. ನಮ್ಮ ಆಸ್ತಿ ಪಾಸ್ತಿ, ಸಿರಿ ಸಂಪದ, ನಮ್ಮ ಅಧಿಕಾರ ಕೀರ್ತಿ ಅವೆಲ್ಲ ಸಾಧನಗಳಲ್ಲ. ನಿಮ್ಮ ಹತ್ರ ಇರೋ ಹಣ, ಬ್ಯಾಂಕ್ ಬ್ಯಾಲೆನ್ಸ್ ಸಾಧನ ಅಲ್ಲ. ಅದು ಬರುತ್ತೆ ಹೋಗುತ್ತೆ. ಆದರೆ ಹುಟ್ಟಿದಾಗಿಂದ ನಾವು ಕೆಲವು ಸಾಧನಗಳನ್ನು ತಗೊಂಡು ಬಂದ್ಬಿಟ್ಟಿದ್ದೀವಿ. ಭಗವಂತ ಹುಟ್ಟಿದಾಗಲೇ ಅವುಗಳನ್ನು ನಮಗೆ ಕೊಟ್ಟು ಕಳಿಸ್ಬಿಟ್ಟ. ಯಾಕೆ ಕೊಟ್ಟು ಕಳಿಸ್ದ? ಆ ಸಾಧನಗಳನ್ನು ಸಮರ್ಪಕವಾಗಿ ಬಳಸ್ಕೊಂತ. ಆ ಸಾಧನಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದೇ ಸಾಧನೆ. ಯಾವುದು ಆ ಸಾಧನಗಳು? ಈ ಶರೀರ, ನಮ್ಮ ಮನಸ್ಸು, ಮನಸ್ಸಿನಾಚೆಯ ಬುದ್ಧಿ, ಇವೆಲ್ಲ ನಮ್ಮ ಸಾಧನಗಳೇ. ಶರೀರದಿಂದ ಕೆಲಸ ಮಾಡ್ತೀವಿ, ಕರ್ಮ ಮಾಡ್ತೀವಿ. ಮನಸ್ಸಿನ ಸಹಾಯದಿಂದ ಭಾವನೆಗಳನ್ನು, ಆಲೋಚನೆಗಳನ್ನು ಪ್ರಕಟಿಸ್ತೀವಿ. ಈ ಭಾವನೆಗಳಿಗೆ, ಆಲೋಚನೆಗಳಿಗೆ ಅಪಾರವಾದ ಶಕ್ತಿ ಇದೆ. ಹೇಗೆ ನೀವು ನಿಮ್ಮ ಕೈ ಕಾಲುಗಳನ್ನು ಬಳಸ್ತಾ ಕೆಲಸ ಮಾಡ್ತಿರೋ, ಕರ್ಮ ಮಾಡ್ತಿರೋ, ಹಾಗೆ ನಿಮ್ಮ ಮನಸ್ಸಿನ ಭಾವನೆಗಳು ಮತ್ತು ಆಲೋಚನೆಗಳ ಮೂಲಕ ಸಹ ನೀವು ಕರ್ಮವನ್ನು ಮಾಡ್ತೀರಿ. ಇವು ಭಗವಂತ ಕೊಟ್ಟ ಸಾಧನಗಳು. ಸ್ಥೂಲ ಶರೀರ, ಕಾಮ ಶರೀರ, ಮನೋಶರೀರ. ಈ ಮೂರು ಶರೀರಗಳನ್ನ, ತ್ರಿಕರಣಗಳನ್ನ ಸಮರ್ಪಕವಾಗಿ ಬಳಸಿಕೊಂಡು ಲೋಕ ಸಂಗ್ರಹ ಕಾರ್ಯದಲ್ಲಿ ನೀವು ನಿರತರಾದರೆ ಅದು ಸಾಧನೆ. ಈಗ ನೀವು ಮಾಡ್ತಿರೋದೇ, ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು, ನಿಮ್ಮ ಆಲೋಚನೆಗಳು ಎಲ್ಲ ಏಕಾಗ್ರತೆಯ ಸ್ಥಿತಿಯನ್ನು ತಲುಪಿ ಈ ಸತ್ಸಂಗದ ಸಂದೇಶವನ್ನು ಹೊತ್ತು ನಿಮ್ಮ ಆಂತರ್ಯವನ್ನು ಬದಲಾಯಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದೀರಿ. ಎಷ್ಟರ ಮಟ್ಟಿಗೆ ನೀವು ಆಂತರ್ಯವನ್ನು ಬದಲಾಯಿಸಿಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಂದು ಗ್ರಂಥ ಇದೆ, ಆ ಗ್ರಂಥದ ಉಪಯೋಗವನ್ನ ಎಲ್ಲರೂ ಒಂದೇ ಮಟ್ಟದಲ್ಲಿ ಮಾಡ್ಕೊಳ್ಳಲ್ಲ. ಒಬ್ಬ ಸೂಫಿ ಸಂತನಿದ್ನಂತೆ, ಆತನ ಬಳಿ ಒಬ್ಬ
ಆ ಊರಿನ ವ್ಯಕ್ತಿ ಹೋಗಿ ನಿಂತ್ಕೊಂಡ, ಕೈಯಲ್ಲಿ ಕುರಾನ್ ಪುಸ್ತಕ ಇದೆ. ಆತನನ್ನು ಕುರಿತು ಹೇಳ್ದ, ಸೂಫಿಯನ್ನು ಕುರಿತು ಕೇಳ್ದ, ಸಂತರೇ, ಕುರಾನ್ನಿಂದ ನನಗೇನು ಪ್ರಯೋಜನ, ಏನಾದರೂ ಪ್ರಯೋಜನ ಇದೆಯಾ ಅಂತ. ಆಗ ಸಂತರು ಹೇಳಿದ್ರು, ಅಪ್ಪ, ಕುರಾನ್ನಿಂದ ಏನು ಪ್ರಯೋಜನ ಇದೆ, ಏನು ಪ್ರಯೋಜನ ಇಲ್ಲ ಅನ್ನೋದು ನಂತರದ ಮಾತು. ಮೊಟ್ಟ ಮೊದಲನೆಯದಾಗಿ ಕುರಾನ್ನ ಪ್ರಯೋಜನವನ್ನ ಪಡೆಯುವಷ್ಟು ಪ್ರಜ್ಞೆ ನಿನ್ನಲ್ಲಿ ಬೆಳೆದಿದೆಯಾ? ನಿನ್ನ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಬೆಳೆದಿರುತ್ತೋ ಅಷ್ಟರ ಮಟ್ಟಿಗೆ ನೀನು ಅದನ್ನು ಬಳಸ್ಕೊಳ್ತೀಯ, ಅದರಿಂದ ಪ್ರಯೋಜನ ಪಡಿತೀಯ. ನೀನು ಎಷ್ಟು ಬೆಳೆದಿದ್ದೀಯಾ ಕುರಾನ್ನ ಓದಿ ಅದನ್ನ ಸಮರ್ಪಕವಾಗಿ ಬಳಸಿಕೊಂಡು ಸಾರ್ಥಕ್ಯವನ್ನ ಪಡೆಯಲು ನೀನೆಷ್ಟು ಬೆಳೆದಿದೀಯ? ಆ ಪ್ರಶ್ನೆಯನ್ನ ನೀನು ಕೇಳು. ಯಾರಾದರೂ ಬಂದು ಭಗವದ್ಗೀತೆಯಿಂದ ನನಗೆ ಸಹಾಯ ಆಗತ್ತಾ ಅಂತ ಕೇಳಿದ್ರೆ ನಾನೇನು ಹೇಳ್ತೀನಿ? ನೀನು ಎಷ್ಟರ ಮಟ್ಟಿಗೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ನಿನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರ್ತೀಯೋ ಅಷ್ಟರ ಮಟ್ಟಿಗೆ ನಿನಗೆ ಪ್ರಯೋಜನ. ನೀನು ಬೆಳವಣಿಗೆ ಎಲ್ಲಿಗೆ ನಿಂತಿದೆಯೋ ಅಲ್ಲಿಗೆ ಅಷ್ಟೇ. ಕೆಲವರು ಸುಮ್ಮನೆ ಆ 18 ಅಧ್ಯಾಯಗಳನ್ನು ಬೈಹಾರ್ಟ್ ಮಾಡೋರುಂಟು, ಕೆಲವರು ಪ್ರತಿನಿತ್ಯ ಶ್ಲೋಕಗಳನ್ನು ಹೇಳೋರುಂಟು, ಮತ್ತೆ ಕೆಲವರು ತಿಳಿದಿರೋದೇ ಕೆಲವು ಶ್ಲೋಕಗಳು, ಆದರೆ ಆ ಶ್ಲೋಕಗಳಲ್ಲಿರುವಂತಹ ಆಳ ಅರ್ಥವನ್ನು ಗಮನಿಸಿ ಜೀವನದಲ್ಲಿ ಬದಲಾವಣೆಯನ್ನು ತಂದವರು ಕೆಲವರು. ಸೊ ಹಾಗಾಗಿ ಅದರ ಲಾಭ ಎಷ್ಟು ಅಂತಂದ್ರೆ ನಿನ್ನ ಸಾಮರ್ಥ್ಯವಿದ್ದಷ್ಟು ಅಂತ. ಹಾಗೆ ಈ ಸೂಫಿ ಸಂತರು ಸಹ ತಮ್ಮ ಜೀವನದಲ್ಲಿ ಎದುರಿಸಿದಂತಹ ಘಟನೆಗಳಿಂದ ಕಲಿಯಬೇಕಾದ ಪಾಠವನ್ನ ಸಮರ್ಪಕವಾಗಿ ಕಲಿತಿದ್ರು. ಜೀವನವೇ ಗ್ರಂಥ ಅವರಿಗೆ. ಆ ಗ್ರಂಥದಲ್ಲಿ ಎದುರಾದ ಎಲ್ಲ ಘಟನೆಗಳಿಂದ ಕಲಿಯಬೇಕಾದ ಪಾಠವನ್ನ ಕಲಿತು ಎತ್ತರಕ್ಕೆ ಬೆಳೀತಿದ್ರು. ಎತ್ತರಕ್ಕೆ ಬೆಳೆಯೋದು ಅಂದ್ರೆ ಅವರ ಪ್ರಜ್ಞೆ ವಿಕಾಸವಾಗ್ತಾ ಇತ್ತು, ಎಕ್ಸ್ಪ್ಯಾನ್ಷನ್ ಆಫ್ ಕಾನ್ಷಿಯಸ್ನೆಸ್ ನಡೀತಿತ್ತು. ಇರ್ಲಿ, ಈ ಸೂಫಿಗಳದು ಒಂದು ಮಾರ್ಗ ಇದೆ ಎಂದೆ. ಆ ಮಾರ್ಗವನ್ನ ಅರ್ಥ ಮಾಡ್ಕೊಳ್ಳೋಣ. ಆ ಸಾಧನೆಯ ಮಾರ್ಗ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಅವರ ಈ ಶರೀರವನ್ನಾಗ್ಲಿ, ಅವರ ಭಾವನೆಗಳನ್ನಾಗ್ಲಿ, ಅವರ ಆಲೋಚನೆಗಳನ್ನಾಗ್ಲಿ, ಅವರ ಬುದ್ಧಿಯನ್ನಾಗಲಿ ಸಮರ್ಪಕವಾಗಿ ಬಳಸ್ಕೊಳ್ತಿದ್ರು. ಏನಕ್ಕೆ ಬಳಸ್ಕೊಳ್ತಿದ್ರು? ತಮ್ಮ ಉದ್ಧಾರಕ್ಕಾಗಿ ಅಲ್ಲ, ಲೋಕ ಸಂಗ್ರಹಕ್ಕಾಗಿ. ಲೋಕ ಸಂಗ್ರಹ ಅಂದ್ರೆ ಸಮಾಜದ ಅಭ್ಯುದಯಕ್ಕಾಗಿ, ರಾಷ್ಟ್ರದ ಅಭ್ಯುದಯಕ್ಕಾಗಿ, ಮಾನವತೆಯ ಅಭ್ಯುದಯಕ್ಕಾಗಿ, ಜೀವ ಜಗತ್ತಿನ ಅಭ್ಯುದಯಕ್ಕಾಗಿ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಅಭ್ಯುದಯಕ್ಕಾಗಿ. ಇದು ಹಂತ ಹಂತಗಳಲ್ಲಿ ಮೇಲೆ ಇರೋದು. ನಮ್ಮಲ್ಲಿ ಪ್ರಜ್ಞೆ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಿರುತ್ತೆ ಅಂದ್ರೆ ನಾನು ಯಾವಾಗಲೂ ನಾನು 90% ನಾನು, 10% ನನ್ನ ಕುಟುಂಬ ಅಷ್ಟೆ. ನಾನು ನನ್ನ ಕುಟುಂಬ ಅಷ್ಟನ್ನ ದಾಟಿ ಹೊರಗೆ ಹೋಗಲ್ಲ. ನಿಮ್ಮ ಆಲೋಚನೆಗಳನ್ನು ಒಂದು 10 ನಿಮಿಷ ಕುಳಿತುಕೊಂಡು ನಿಮ್ಮ ಆಲೋಚನೆಗಳನ್ನು ಗಮನಿಸಿ ನೋಡಿ. ನನ್ನ ಸುತ್ತಲೂ ತಿರುಗ್ತಾ ಇರುತ್ತೆ, ನನ್ನ ಕುಟುಂಬದ ಸುತ್ತಲೂ ತಿರುಗ್ತಾ ಇರುತ್ತೆ. ಅಪರೂಪಕ್ಕೆ ಹೊರಗೆ ಹೋಗುತ್ತೆ, ಹೋದ್ರೂ ಋಣಾತ್ಮಕವಾಗಿ ಹೋಗುತ್ತೆ, ಧನಾತ್ಮಕವಾಗಿ ಹೋಗಲ್ಲ, ಹರಟೆ ಹೊಡಿತೀವಿ ಅಷ್ಟೆ. ಇದು ಹೇಗೆ ಅಂತಂದ್ರೆ, ಎತ್ತನ್ನ ಒಂದು ಗಾಣಕ್ಕೆ ಕಟ್ ಹಾಕ್ಬಿಟ್ರೆ ಆ ಎತ್ತೇನ್ ಮಾಡುತ್ತೆ? ಸುಮ್ಮನೆ ನಮ್ಮ ಮನಸ್ಸು ಅಷ್ಟೇ, ಇಷ್ಟೇ ಗಿರಿಕಿ ಹೊಡಿತಾ ಇರುತ್ತೆ ಇಷ್ಟರಲ್ಲೇ. ಇಂಥ ಮನಸ್ಸು ವಿಶಾಲವಾದಾಗ ನಾನು ನನ್ನದು ಅನ್ನೋದನ್ನ ಕಡಿಮೆ ಆಲೋಚನೆ ಮಾಡಿ ಸಮಾಜ, ಸಮುದಾಯ, ರಾಷ್ಟ್ರಹಿತ
ಮಾನವ ಕೋಟಿ, ಮಾನವ ಅಭ್ಯುದಯ, ಜೀವ ಜಗತ್ತಿಗೆ ಅಭ್ಯುದಯ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಅಭ್ಯುದಯ, ಈ ರೀತಿ ಆಲೋಚನೆ ಮಾಡುತ್ತೆ. ಹೆಚ್ಚು ಕಾಲ ಆ ಉನ್ನತ ಆಲೋಚನೆಗಳಲ್ಲಿ ತೊಡಗಿರುತ್ತೆ. ಅಂದ್ರೆ ಅವರು ಆಲೋಚನೆ ಮಾಡುವ ವೈಖರಿಯೇ ಬದಲಾಗೋಗಿರುತ್ತೆ. ಇರಲಿ, ಒಂದು ಸುಂದರವಾದಂತಹ ಹೇಳಿಕೆ ಇದೆ. ಹೂ ಈಸ್ ಸೂಫಿ? ಸೂಫಿ ಅಂದ್ರೆ ಯಾರು? ಬಹಳ ಸುಂದರವಾಗಿ ಒಂದು ಸೆಂಟೆನ್ಸ್ ಅಲ್ಲಿ, ಒನ್ ಲೈನರ್ ಅಲ್ಲಿ ಹೇಳ್ತಾರೆ. ಸೂಫಿ ಈಸ್ ದ ಒನ್ ಹೂ ಪೊಸೆಸಸ್ ನಥಿಂಗ್ ಅಂಡ್ ಪೊಸೆಸ್ಡ್ ಬೈ ನಥಿಂಗ್. Sufi is the one who possesses nothing and who is possessed by nothing. ಅಂದರೆ ಅರ್ಥ, ಯಾವ ವ್ಯಕ್ತಿ ಏನನ್ನೂ ಹೊಂದಿಲ್ಲವೋ, ಹೊಂದಿರುವುದಿಲ್ಲವೋ, ಯಾವುದೋ ಅವನನ್ನು ಹೊಂದಿರುವುದಿಲ್ಲವೋ ಅಂತ ವ್ಯಕ್ತಿಯೇ ಸೂಫಿ. He cannot be possessed, neither he possesses. ಅಂದರೆ ಅರ್ಥ, ಯಾವುದಕ್ಕೂ ಅವನು ಅಂಟ್ಕೊಂಡಿರೋದಿಲ್ಲ, ಯಾವುದರ ಮೇಲೂ ಅವನಿಗೆ ಯಜಮಾನತ್ವ, ಸ್ವಾಮಿತ್ವ ಅನ್ನೋದಿಲ್ಲ. ಇದು ನನ್ನದು, ಇದು ನಿನ್ನದು ಅಂತ ಇಲ್ಲ. ಹಾಗೆ ಯಾರೂ ಅವನನ್ನು ಹೊಂದಲು ಸಾಧ್ಯವಿಲ್ಲ. ಆತ ಒಂದು ಹಂತದಲ್ಲಿ ಸರ್ವಸ್ವತಂತ್ರ. ಅವನ ಪ್ರಜ್ಞೆ ಅಷ್ಟು ಸರ್ವಸ್ವತಂತ್ರವಾಗಿರುತ್ತೆ. A Sufi is the one who is interested in the essence, not in the form. ಯಾರು ಸೂಫಿ ಅಂದ್ರೆ ಅವನಿಗೆ ಮಡಕೆ ಮುಖ್ಯವಲ್ಲ. ಪಾಟ್ is not important, vehicle is not important, but the essence in the vehicle is important. ಎಸೆನ್ಸ್ ಇನ್ ದ ವೆಹಿಕಲ್. ನಾವೆಲ್ಲರೂ ವೆಹಿಕಲ್ಗಳೇ. ಯಾವ್ದು ನಮ್ಮ ವೆಹಿಕಲ್ಲು? ಈ ಸ್ಥೂಲ ಶರೀರ. ಸೂಫಿಗೆ ಶರೀರ ಮುಖ್ಯ ಅಲ್ಲ. ಕರಿಯನಾಗ್ಲಿ, ಬಿಳಿಯನಾಗಿರ್ಲಿ, ಸುಂದರನಾಗಿರ್ಲಿ, ಕುರೂಪನಾಗಿರ್ಲಿ, ಎತ್ತರದವನಾಗಿರ್ಲಿ, ಕುಳ್ಳವನಾಗಿರ್ಲಿ, ಆಂಗ್ಲನಾಗಿರ್ಲಿ, ಮ್ಲೇಚ್ಛನಾಗಿರ್ಲಿ, ಭಾರತೀಯನಾಗಿರ್ಲಿ, ಇನ್ನೊಂದು ದೇಶದವನಾಗಿರಲಿ, ಅವರಲ್ಲಿ ಯಾವ ಭೇದ ಭಾವವೂ ಇರೋದಿಲ್ಲ. ಕಾರಣ ಅವರಿಗೆ ದೇಹ ಪ್ರಜ್ಞೆ ಇರೋದಿಲ್ಲ, ಭಾವ ಪ್ರಜ್ಞೆ ಇರೋದಿಲ್ಲ, ಅವರಿಗೆ ಪ್ರಪಂಚ ಪ್ರಜ್ಞೆಯೂ ಇರೋದಿಲ್ಲ. ಅವರು ಸದಾ ಆತ್ಮ ಪ್ರಜ್ಞೆಯಲ್ಲಿ ಬದುಕಿರ್ತಾರೆ. ಅವರಿಗೆ ದೇಹ ಮುಖ್ಯ ಅಲ್ಲ, ದೇಹದ ಒಳಗಿರುವ ಆತ್ಮ ಮುಖ್ಯ. ಸದಾ ಆ ಆತ್ಮ ಪ್ರಜ್ಞೆಯಲ್ಲಿ ಅವರು ನೆಲೆಸಿರ್ತಾರೆ. ಅದಕ್ಕೆ ಇಲ್ಲೇನು ಹೇಳ್ತಿದ್ದಾರೆ? ಎ ಸೂಫಿ ಈಸ್ ದ ಒನ್ ಹೂ ಈಸ್ ಇಂಟ್ರೆಸ್ಟೆಡ್ ಇನ್ ದ ಎಸೆನ್ಸ್. ಎಸೆನ್ಸ್, ವಾಟ್ ಈಸ್ ಅವರ್ ಎಸೆನ್ಸ್? ಅವರ್ ಎಸೆನ್ಸ್ ಇಸ್ ದ ಆತ್ಮ, ಸೋಲ್. ಸೋಲ್ ಈಸ್ ಅವರ್ ಎಸೆನ್ಸ್. ಸೊ ಈಸ್ ಇಂಟ್ರೆಸ್ಟೆಡ್ ಇನ್ ಸೋಲ್, ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಬಾಡಿ. ನಿಮ್ಮನ್ನು ನೋಡಿದಾಗ ನಿಮ್ಮ ಶರೀರ ಆತನ ಗಮನಕ್ಕೆ ಬರೋದೇ ಇಲ್ಲ, ನಿಮ್ಮ ಆತ್ಮ ಅವರ ಗಮನಕ್ಕೆ ಬರುತ್ತೆ. ಯೋಗಿಗಳೆಲ್ಲ ಹಾಗೆ ಬದುಕಿರೋರು. ಮಡಕೆ ಮುಖ್ಯವಲ್ಲ, ಮಡಿಕೆಯ ಒಳಗಿರುವ ಸಾರ ಮುಖ್ಯ. ಅಂದರೆ ಹೊರಗಿನ ರೂಪ ಅಮುಖ್ಯ, ಒಳಗಿನ ಅಂತಃಸತ್ವ, ಅಂತರಂಗ, ಅಂತರ್ಯಾಮಿ ಮುಖ್ಯ. ಶಾರೀರಿಕ ರೂಪ, ಬಾಹ್ಯ ಪೋಷಾಕು, ಬಾಹ್ಯ ಆಚರಣೆಗಳು, ಸಂಪ್ರದಾಯಗಳು, ಭಾಷೆ, ವರ್ಣ, ಲಿಂಗ, ವಿದ್ಯೆ, ಅಧಿಕಾರ ಇವೆಲ್ಲ ಅಮುಖ್ಯ. ಎಲ್ಲರನ್ನೂ ಒಂದೇ ರೀತಿನೇ ಅವನು ನೋಡೋದು ಸೂಫಿ. ಡಯೋಜಿನಸ್ ಅಲೆಕ್ಸಾಂಡರ್ಗೆ ಗುರು. ಅಲೆಕ್ಸಾಂಡರ್ ಚಕ್ರವರ್ತಿ ಬಂದ ಅಂತ ಡಯೋಜಿನಿಸ್ ಎದ್ದು ನಿಂತ್ಕೊಳ್ತಿರ್ಲಿಲ್ಲ. ಅವನ ಪ್ರಜ್ಞೆಯಲ್ಲಿ ಅವನು ಇರ್ತಾ ಇದ್ದ. ದೊಡ್ಡವರು ಚಿಕ್ಕವರು ಅನ್ನುವಂತಹ ಭೇದ ಇಲ್ಲ ಅಲ್ಲಿ. ಅಂತಸ್ತು ಅಧಿಕಾರಗಳು ಅಂತ ಭೇದ ಇಲ್ಲ ಅಲ್ಲಿ. ಇದನ್ನೇ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಮೊದಲನೇ ಉದ್ದೇಶವಾಗಿ ಹೇಳೋದು.
ಏನ್ ಹೇಳ್ತೇವೆ ನಾವು? ಜಾತಿ, ಕುಲ, ವರ್ಣ, ಲಿಂಗ ಈ ಎಲ್ಲ ಭೇದಗಳನ್ನ ಮೀರಿದಂತಹ ಒಂದು ಸಾರ್ವತ್ರಿಕ ಸೋದರತ್ವದ ಅಂಕುರವನ್ನು ಏರ್ಪಡಿಸುವುದು. ಸೆನ್ಸ್ ಆಫ್ ಸೆಪರೇಷನ್ ಇಸ್ ದ ವರ್ಸ್ಟ್ ಸಿನ್ ಎ ಪರ್ಸನ್ ಕ್ಯಾನ್ ಕಮಿಟ್ ಇನ್ ಲೈಫ್ ಅಂತ ಹೇಳ್ತಾರೆ. ಸೆನ್ಸ್ ಆಫ್ ಸೆಪರೇಷನ್ ಅಂದ್ರೆ ಪ್ರತ್ಯೇಕತೆ ಅಥವಾ ಭೇದ ಭಾವ ಇದೆಯಲ್ಲ, ಇದಕ್ಕಿಂತ ಘೋರ ಪಾಪ ಮತ್ತೊಂದಿಲ್ವಂತೆ. ನೋಡಿ, ನಮ್ಮ ಹಿಂದೂ ಧರ್ಮವನ್ನು ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಇದು. ಎಷ್ಟೋ ಶತಮಾನಗಳ ಕಾಲ ಯಾವಾಗ ಪ್ರಾರಂಭವಾಯಿತು ಅದು ಗೊತ್ತಾಗಲಿಲ್ಲ. ಅಸ್ಪೃಶ್ಯರು ಅನ್ನುವಂಥ ಒಂದು ವರ್ಗವನ್ನು ಸೃಷ್ಟಿ ಮಾಡಿ, ಊರಾಚೆ ಅವರನ್ನು ಬದುಕೋ ರೀತಿ ಮಾಡಿ, ಅವ್ರು ಬಳಸೋಂತಹ ಬಾವಿನೇ ಬೇರೆ ಅಂತ ಹೇಳಿ, ಊರೊಳಗೆ ಅವ್ರು ನಡೆದು ಬಂದರೆ ಅವ್ರ ನೆರಳು ಬಿದ್ದರೆ ನಾನು ಸ್ನಾನ ಮಾಡಬೇಕು, ಮೈಲಿಗೆ ಆಗತ್ತೆ ಅಂತ ಹೇಳಿ, ಇದಕ್ಕಿಂತ ಘೋರ ಪಾಪ ಮತ್ತೊಂದಿಲ್ಲ. ಹೇಗಾಯ್ತು, ಯಾಕಾಯ್ತು ಆ ಪ್ರಶ್ನೆ ಬೇರೆ. ಆದರೆ ಇಂದಾದರೂ ನಮ್ಮಂಥವರು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿಮಕ್ಕಳಿಗೆ ತಿಳಿ ಹೇಳಬೇಕಾದ ಸಂದರ್ಭ ಇದು. ಇರುವುದರಲ್ಲೇ ಜಗತ್ತಿನಲ್ಲಿ ಅತ್ಯಂತ ಘೋರ ಪಾಪ ಅಂದ್ರೆ ಸೆನ್ಸ್ ಆಫ್ ಸೆಪರೇಷನ್. ಯು ಕಾಂಟ್ ಸೆಪರೇಟ್ ಯುವರ್ ಸೆಲ್ಫ್ ಫ್ರಮ್ ಎನಿಬಡಿ ಎಲ್ಸ್. ಹೇಗೆ ಸಾಧ್ಯ ಅದು? ಉಸಿರಾಡುವ ಗಾಳಿ ಒಂದೇ ಆದ್ಮೇಲೆ, ಕುಡಿಯುವ ನೀರು ಒಂದೇ ಆದ್ಮೇಲೆ, ಬೆಳೆಯುವ ಬೆಳೆ ಒಂದಾದ್ಮೇಲೆ, ಬದುಕಿರುವ ಪೃಥ್ವಿ ಒಂದೇ ಆದ್ಮೇಲೆ, ಹೌ ಕ್ಯಾನ್ ಯು ಡೂ ದೀಸ್ ಡಿಸ್ಟಿಂಕ್ಷನ್ಸ್? ಇವತ್ತಿಗೂ ಹಳ್ಳಿಗಳಲ್ಲಿದೆ. ಇದರಿಂದಲೇ ನಮ್ಮ ಧರ್ಮ ಅವನತಿಯನ್ನ ಕಾಣ್ತಾ ಇರೋದು. ಇಂದು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳೆಲ್ಲ ಇದರಿಂದಲೇನೆ. ದಲಿತರು, ಅಸ್ಪೃಶ್ಯರು ಅನ್ನುವಂಥ ವರ್ಗವನ್ನ ಹೇಗೆ ಸೃಷ್ಟಿ ಮಾಡಿದವೋ ಗೊತ್ತಿಲ್ಲ. ನಮ್ಮ ಹಿಂದಿನ ಕೆಲವು ಪರಂಪರೆಯ ಜನ ಮಾಡಿ ಹೊಟ್ಟೋಗಿದ್ದಾರೆ. ಆದರೆ ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ. ಥಿಯಾಸಫಿಯ ಮಾತಿದು. ಸೆನ್ಸ್ ಆಫ್ ಸೆಪರೇಷನ್ ಇಸ್ ದ ವರ್ಸ್ಟ್ ಸಿನ್ ದಟ್ ಎನಿ ಪರ್ಸನ್ ಕ್ಯಾನ್ ಕಮಿಟ್. ರೌರವ ನರಕವನ್ನ ಎಲ್ಲೋ ಹೋಗಿ ಅನುಭವಿಸಲ್ಲ, ಅದನ್ನು ಮಾಡಿ ಇಲ್ಲೇ ಅನುಭವಿಸ್ತೀವಿ ನಾವು. ಇರ್ಲಿ, ಈಗ ಸೂಫಿಗಳು ಎಂಥ ವ್ಯಕ್ತಿಗಳು ಅಂದರೆ, ಅವರಿಂಥ ಬಾಹ್ಯ ಆಚರಣೆಗಳಿಗೆ, ಬಾಹ್ಯ ಪೋಷಾಕುಗಳಿಗೆ, ಈ ಭೇದಗಳಿಗೆ ಅಂಟಿಕೊಂಡವರಲ್ಲ. ಅವರು ಸಾರ್ವತ್ರಿಕ ಸೋದರತ್ವದಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದ್ದವರು. ಅಂತಹ ಸೂಫಿಗಳನ್ನ ನಾವು ಅವಧೂತರು ಅಂತ ಸಹ ಕರಿತೀವಿ. ಅವಧೂತರು ಯಾರು? ಈ ಅವಧೂತರು, ಈ ಅವಧೂತರು ಒಬ್ಬೊಬ್ಬರು ಅವಧೂತರು ಒಂದೊಂದು ರೀತಿ ಕಾಣ್ತಾರೆ. ಅವರು ಅವಧೂತರಲ್ಲಿ ಕೆಲವರು ಪುಟ್ಟ ಹುಡುಗನ ರೀತಿ, ಬಾಲಕನ ರೀತಿ ಮುಗ್ಧರಾಗಿರ್ತಾರೆ. ಇನ್ನು ಕೆಲವರು ಅರೆಹುಚ್ಚರಂತೆ ಇರ್ತಾರೆ. ಇನ್ನು ಕೆಲವರು ಪೂರ್ಣ ಹುಚ್ಚರಂತೆ ಇರ್ತಾರೆ. ಇನ್ನ ಒಂದು ಕಡೆ ಹೇಳ್ತಾರೆ ಪಿಶಾಚಿಗಳಿದ್ದಂಗಿರ್ತಾರೆ. ಅವರ ಜೀವನ ಶೈಲಿಯೇ ಬಹಳ ವಿಭಿನ್ನವಾದದ್ದು. ಅವರನ್ನ ಕಂಡ್ರೆ ನಮಗೇನನ್ಸುತ್ತೆ ಅಂದ್ರೆ ಇವರು ದೊಡ್ಡ ಹುಚ್ಚರು. ರಾಮಕೃಷ್ಣ ಪರಮಹಂಸರನ್ನ ಬ್ರಿಟಿಷರು ಏನಂತ ಕರೆದ್ರು? ಬಿಡಿ ಬ್ರಿಟಿಷರನ್ನ. ನಮ್ಮ ದೇಶದವ್ರನ್ನ ಏನಂತ, ನಮ್ಮ ದೇಶದಲ್ಲೇ ಎಷ್ಟೋ ಜನ ಅವ್ರನ್ನ ಏನಂತ ಕರೆದ್ರು? ಹಿ ಈಸ್ ಎ ಲ್ಯುನಾಟಿಕ್ ಮಾಂಕ್. ಈಸ್ ಎ ಲ್ಯುನಾಟಿಕ್ ಮಾಂಕ್ ಆಫ್ ಬೆಂಗಾಲ್. ಬಂಗಾಳ ದೇಶದ ಒಬ್ಬ ಅರೆ ಹುಚ್ಚ. ಶಿರಡಿ ಸಾಯಿಬಾಬಾರನ್ನ ಏನಂತ ಕರೆದ್ರು? ಈತ ಒಬ್ಬ ದೊಡ್ಡ ಹುಚ್ಚ. ಸಿದ್ಧಾರೂಢರನ್ನ ಏನಂತ ಕರೆದ್ರು? ಈತ ನಗ್ನ ಹುಚ್ಚ. ನಗ್ನನಾಗಿರ್ತಾನೆ, ಹುಚ್ಚನಾಗಿದ್ದಾನೆ. ಅವರೆಲ್ಲ ಹುಚ್ಚರು. ಹುಚ್ಚರು ಯಾರು? ನಮಗವ್ರು ಹುಚ್ಚರಾಗಿ ಕಾಣಿಸ್ತಾ ಇದ್ದಾರೆ. ಕಾರಣ ನಾವು ಸಹಜತೆಯನ್ನ ಬಿಟ್ಟು ದೂರ ಬಂದ್ಬಿಟ್ಟಿದೀವಿ. ಅಸಹಜ ಜೀವನವನ್ನ ನಡೆಸ್ತಾ ಈ ಅಸಹಜ ಜೀವನವನ್ನೇ ಸಹಜ ಜೀವನ ಅಂತ ಅನ್ಕೊಂಡ್ಬಿಟ್ಟಿದೀವಿ.
ಸಹಜ ಜೀವನವನ್ನ ನಡೆಸ್ತಿರೋ ಅವರು ನಮ್ಗೆ ಹುಚ್ಚರ ಕಾಣಿಸ್ತಿದ್ದಾರೆ ಅಷ್ಟೇ. ಇರಲಿ. ಅವಧೂತರು ಒಂದು ಸಂಪ್ರದಾಯನೇ ಇದೆಯಂತೆ. ಸೂಫಿಗಳು ಅವಧೂತರೇ. ದೊಡ್ಡ ಸಂಪ್ರದಾಯ ಇದೆ, ನಮ್ಮ ದೇಶದಲ್ಲೂ ಇದೆ. ನಾಥ ಪಂಥ ಅಂತ ಕೇಳಿರ್ಬೋದು, ಉತ್ತರ ಭಾರತದಲ್ಲಿದೆ. ನಾಥದ್ವಾರ್ ಅಂತ ಇದೆ. ಇದು ಉದಯ್ಪುರ್ ಹತ್ರ ಇದೆ. ಗೋರಖ್ಪುರ್ UP, ಇದು ಉದಯ್ಪುರ್ ಹತ್ರ ರಾಜಸ್ಥಾನ್. ಉದಯ್ಪುರ್ ಹತ್ರ ನಾಥದ್ವಾರ್ ಅಂತ ನಾಥ ಸಂಪ್ರದಾಯ. ಆ ನಾಥ ಪಂಥ ಅಂತ ಏನಿದೆ, ದತ್ತ ಪಂಥ ಅಂತ ಇದೆ, ಸಿದ್ಧಾರೂಢ ಪಂಥ ಅಂತ ಇದೆ, ಅಡವಿ ಸಿದ್ಧರು ಅಂತ ಇದ್ದಾರೆ. ಇವರೆಲ್ಲ ಅವಧೂತರೆ. ಇವರಿಗೆ ದೇಹ ವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ಇವು ಮೂರೂ ಇರಲ್ಲ. ಅಂದರೆ ಶರೀರದ ಮೇಲೆ ಅಭಿಮಾನ ಇರಲ್ಲ. ದೇಹ ವಾಸನೆ, ಲೋಕವಾಸನೆ, ಈ ಪ್ರಪಂಚದ ಮೇಲೆ ಯಾವ ಒಂದು ಆಕರ್ಷಣೆ ಆಗಲಿ ವಿಕರ್ಷಣೆ ಆಗಲಿ ಎರಡೂ ಇರಲ್ಲ. ನೀದರ್ ದರ್ ಈಸ್ ಅ ಡಿಸೈರ್ ಟು ಎಂಜಾಯ್, ನಾರ್ ದರ್ ಈಸ್ ಅ ಸೆನ್ಸ್ ಆಫ್ ರಿಜೆಕ್ಷನ್ ನಾಟ್ ಟು ಎಂಜಾಯ್. ಈ ಪ್ರಪಂಚ ಅವರನ್ನು ಕಾಡಲ್ಲ, ಕಾಡದೇ ಇಲ್ಲ. ಏನು ಹೇಳ್ತಾರೆ ಗೊತ್ತಾ? ನಾವೆಲ್ಲ ಪ್ರಾಪಂಚಿಕರು, ಬಹಳ ಪ್ರಾಪಂಚಿಕರು. ನಮ್ಮ ಮನಸ್ಸು ಪ್ರಾಪಂಚಿಕತೆಯಲ್ಲಿ ಮುಳುಗಿರುತ್ತೆ. ಹೌದಾ ಅಲ್ವಾ? ಮನಸ್ಸು ಪ್ರಪಂಚದಲ್ಲಿರ್ಬೋದಂತೆ, ಆದರೆ ಪ್ರಪಂಚ ಮನಸ್ಸಿನೊಳಗಿರಬಾರ್ದು. ಮನಸ್ಸು ಪ್ರಪಂಚದಲ್ಲಿರಬಹುದು, ಯಾಕಂದ್ರೆ ನಾವು ಹುಟ್ಟಿರೋದೇ ಇಲ್ಲಿ. ಆದರೆ ಪ್ರಪಂಚನೇ ತೆಗೆದು ಮನಸ್ಸಿನೊಳಗೆ ಇಟ್ಕೋತೀನಿ ಅಂತಂದ್ರೆ ಅದು ತಪ್ಪು. ಅದೇ ಅವನತಿ, ಅಧ್ಯಾತ್ಮ ಅವನತಿ ಅದೇ. ಜಿಡ್ಡು ಕೃಷ್ಣಮೂರ್ತಿ used to say, the world is too much in you. The world is too much in you. ನಿನ್ನೊಳಗಿದೆ ಪ್ರಪಂಚ ಅಂತ ಹೇಳ್ತಿದ್ರು ಅವರು. ನೀನು ಪ್ರಪಂಚದಲ್ಲಿರೋದು ತಪ್ಪಲ್ಲ, ಆದರೆ ಪ್ರಪಂಚನೇ ನಿನ್ನೊಳಗಿರೋದು ದೊಡ್ಡ ತಪ್ಪು. ಸೊ ಇವರು ಸೂಫಿ ಸಂತರು ಎಂಥ ಜೀವನ ನಡೆಸ್ತಾ ಇದ್ರು ಅಂತಂದ್ರೆ, ಪ್ರಪಂಚದಲ್ಲಿ ಇರ್ತಿದ್ರು, ಪ್ರಾಪಂಚಿಕತೆಯನ್ನು ಒಳಗೆ ಬಿಟ್ಕೋತಿರ್ಲಿಲ್ಲ. ಅಂತಹ ಸದಾ ಆತ್ಮಭಾವದಲ್ಲಿ ನೆಲೆಸಿರ್ತಿದ್ರು. ಯಾವ ಬಯಕೆಯೂ ಇರದು, ಮನಸ್ಸಿನಲ್ಲಿ ವೃತ್ತಿಗಳೇ ಇಲ್ಲ. ಚಿತ್ತವೃತ್ತಿ ನಿರೋಧ, ಯೋಗ ಚಿತ್ತವೃತ್ತಿ ನಿರೋಧ ಅಂದ್ರೆ ಏನು? ಮನಸ್ಸಿನಲ್ಲಿ ಅಲೆಗಳು ವಿಕ್ಷೇಪಗಳು ಏಳದೇ ಇರೋದೇ ಯೋಗ, ಧ್ಯಾನ. ಯಾವಾಗ ನನ್ನ ಮನಸ್ಸಿನಲ್ಲಿ ವೃತ್ತಿಗಳು ಅಂದ್ರೆ ಕಂಪನಗಳು ನಿಲ್ಲುತ್ತೋ ಆಗ ಮನಸ್ಸು ತಟಸ್ಥವಾಗ್ಬಿಡುತ್ತೆ. ಮನಸ್ಸಿನಲ್ಲಿ ಕಂಪನಗಳು ಉತ್ಪತ್ತಿ ಆಗ್ತಿದೆ ಅಂದ್ರೆ ಅರ್ಥ ಆಲೋಚನೆಗಳು ಭಾವನೆಗಳು ಬರ್ತಿದೆ ಅಂತ. ಯಾವಾಗ ಕಂಪನಗಳು ನಿಲ್ಲುತ್ತೋ ಆಲೋಚನೆ ಭಾವನೆಗಳು ನಿಂತೋಯ್ತು, ಮನಸ್ಸು ತಟಸ್ಥವಾಗೋಯ್ತು. ಅಂತ ತಟಸ್ಥ ಮನಸ್ಸನ್ನ ಸಾಧನೆಯ ಮಾರ್ಗದಲ್ಲಿ ಸಂತರು ಬೆಳೆಸಿಕೊಂಡಿದ್ರು, ಸೂಫಿ ಸಂತರು. ಅವ್ರದ್ದೊಂದು ಸುಂದರ ಗ್ರಂಥ ಇದೆ. ಆ ಗ್ರಂಥದ ಹೆಸರು ಕಿತಾಬ್ ಅಲ್ ಲುಮಾ ಅಂತ. ಕಿತಾಬ್ ಅಲ್ ಲುಮಾ. ಕಿತಾಬ್ ಅಂದ್ರೆ ಗ್ರಂಥ, ಅಲ್ ಅಂದ್ರೆ ಭಗವಂತ, ಲುಮಾ ಅಂದ್ರೆ ಸತ್ಯ. ಭಗವಂತನೆಂಬ ಸತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಗ್ರಂಥ ಅದು. ಇದು ಸೂಫಿ ಪಂಥಕ್ಕೆ ಸಂಬಂಧಪಟ್ಟಂತ ಬಹಳ ಪುರಾತನ ಗ್ರಂಥ. ಇಸ್ಲಾಂ ಹುಟ್ಟಕ್ಕಿಂತ ಮುಂದೆನೇ ಇದ್ದಂತಹ ಗ್ರಂಥ. ಆ ಗ್ರಂಥದಲ್ಲಿ ಸಾಧನಾ ಪಥವನ್ನ ನಮ್ಮ ಮುಂದೆ ತೆರೆದಿಡ್ತಾರೆ. ಸೂಫಿಗಳಲ್ಲಿ ಸಾಧನಾ ಮಾರ್ಗ ಪ್ರಾರಂಭವಾಗುವುದು ಮೊದಲನೆಯ ಹಂತವಾದ ತರೀಕಾ. ಅದನ್ನ ತರೀಕತ್ ಅಂತ ಸಹ ಕರೀತಾರೆ. ಈಗ ಪ್ರತಿಯೊಂದು ಮತ ಧರ್ಮ ಪರಂಪರೆಯ ಸಾಧನಾ ಮಾರ್ಗದಲ್ಲಿ ಹಂತಗಳಿವೆ. ಹಿಂದೂ ಧರ್ಮದಲ್ಲಿ ಏನ್ ಹೇಳ್ತೀವಿ? ಸಾಧನೆಯಲ್ಲಿ
ಜ್ಞಾಪಕ ಮಾಡ್ಕೊಳ್ಳಿ. ಮೊದಲು ನಾವೇನಾಗಬೇಕು? ಶಿಷ್ಯತ್ವದ ಪಥ, ಶಿಷ್ಯರಾಗಬೇಕು. ಯಾರಿಗೆ? ಜೀವನ್ಮುಕ್ತ ಗುರುಗಳಿಗೆ. ಮೊದಲು ಯಾವ ಥರ ಶಿಷ್ಯತ್ವ? ಉಮೇದುವಾರಿ ಶಿಷ್ಯತ್ವ. ಆಮೇಲೆ ಆ ಒಂದು ಹಂತದಿಂದ ಮೇಲೆ ಇರಿದಾಗ, ಸಾಧನೆ ಮಾಡಿದಾಗ, ಮುಂದೆ ಹೋದಾಗ ಎರಡನೇದು ಯಾವುದು? ಸ್ವೀಕೃತ ಶಿಷ್ಯತ್ವ. ಅಲ್ಲಿಂದ ಮೇಲೆ ಹೋದಾಗ ಗುರುಪುತ್ರ. ಗುರುಪುತ್ರ, ಉಮೇದುವಾರಿ ಶಿಷ್ಯ, ಸ್ವೀಕೃತ ಶಿಷ್ಯ, ಗುರುಪುತ್ರ. ಗುರು ಅವನನ್ನ ಪುತ್ರನನ್ನಾಗಿ ಸ್ವೀಕರಿಸಿಬಿಡ್ತಾನೆ. ಅಷ್ಟು ನಿಕಟ ಸಂಬಂಧವನ್ನು ಬೆಳೆಸ್ಕೊಂಡು ಬಿಡ್ತಾನೆ. ಅಷ್ಟು ವಿಶ್ವಾಸ ಬಂದುಬಿಡುತ್ತೆ ಆ ಶಿಷ್ಯನ ಮೇಲೆ. ಅಲ್ಲಿಗೆ ಶಿಷ್ಯತ್ವ ಮುಗೀತು. ಮುಂದೆ ಸಾಧನೆಯಲ್ಲಿ ಏನ್ ಬರುತ್ತೆ? 5 ದೀಕ್ಷೆಗಳು ಬರುತ್ತೆ. ಶಿಷ್ಯತ್ವದ ಪಥ ಮುಗೀತು, ದೀಕ್ಷಾ ಪಥ ಪ್ರಾರಂಭ ಆಯಿತು. ದೀಕ್ಷಾ ಪಥದಲ್ಲಿ 5 ದೀಕ್ಷೆಗಳು. ಮೊದಲನೆಯ ದೀಕ್ಷೆ ಪರಿವ್ರಾಜಕ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿದ್ದರು. ಎರಡನೇದು ಕುಟೀಚಕ, ಮೂರನೆಯದು ಹಂಸ, ನಾಲ್ಕನೆಯದು ಪರಮಹಂಸ, 5ನೇದು ಜೀವನ್ಮುಕ್ತ. ಇದು ಸಾಧನಾ ಮಾರ್ಗದ ಪಥ. ಬುದ್ಧರು ಇದನ್ನೇ 5 ದೀಕ್ಷೆಗಳನ್ನೇ ಅವರು ಶ್ರೋತಾಪನ್ನ, ಸಕದಾಗಮಿ, ಅನಾಗಮಿ, ಅರ್ಹಂತ, ನಿರ್ವಾಣ, 5 ಹಂತಗಳು. ಮತ್ತೊಂದ್ಸಲಿ ಹೇಳ್ತೇನೆ. ಶ್ರೋತಾಪನ್ನ, ಸಕದಾಗಮಿ, ಅನಾಗಮಿ, ಅರ್ಹಂತ, ನಿರ್ವಾಣ. ನಿರ್ವಾಣ ಅಂದ್ರೆ ಜೀವನ್ಮುಕ್ತ. ಬುದ್ಧರ ಅಂದ್ರೆ ಬೌದ್ಧ ಮತದ ಒಂದು ಸಾಧನಾ ಮಾರ್ಗದ ದೀಕ್ಷೆಗಳು ಇವು. ಹಾಗೆ ವೀರಶೈವ ಮತದಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, 6 ಹಂತಗಳು. ಭಕ್ತ ವೀರಶೈವ ಸಂಪ್ರದಾಯ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಅವ್ರದ್ದೊಂದು ಸಾಧನಾ ಮಾರ್ಗ. ಹಾಗೆ ಕ್ರೈಸ್ತ ಮತದಲ್ಲಿ ಬರ್ತ್, ಬ್ಯಾಪ್ಟಿಸಮ್, ಟ್ರಾನ್ಸ್ಫಿಗರೇಷನ್, ಕ್ರೂಸಿಫಿಕ್ಷನ್, ರಿಸರೆಕ್ಷನ್, 5 ದೀಕ್ಷೆಗಳು. ಬರ್ತ್, ಬ್ಯಾಪ್ಟಿಸಮ್, ಟ್ರಾನ್ಸ್ಫಿಗರೇಷನ್, ಕ್ರೂಸಿಫಿಕ್ಷನ್, ರಿಸರೆಕ್ಷನ್, 5 ದೀಕ್ಷೆಗಳು. ಜೈನ ಧರ್ಮದಲ್ಲಿ 14 ಹಂತಗಳಿದೆ ಅವ್ರದ್ದು. 14 ಹಂತಗಳು. ನಿನ್ನೆ ಓದ್ತಾ ಇದ್ದೆ ನಾನು ಅದನ್ನ, ಬಹಳ ಕ್ಲಿಷ್ಟವಾಗಿದೆ. ನನಗಿನ್ನ ಅದರ ಒಂದು ನೋಟ ಸರಿಯಾಗಿ ಸಿಕ್ಕಿಲ್ಲ. ಬಟ್ 14 ಹಂತಗಳ ಸಾಧನಾ ಮಾರ್ಗ ಅವ್ರದ್ದು. ಹಾಗೆ ಸೂಫಿಗಳಲ್ಲೂ ಸಾಧನಾ ಮಾರ್ಗದಲ್ಲಿ 4 ಹಂತಗಳಿವೆ. ಮೊದಲನೆಯ ಹಂತ ತರೀಖಾ, ತರೀಖತ್ ಅಂತಾರವರು. ತರೀಖಾ ಅಂತ ಅಂದ್ರೆ, ಇದು ಒಂದು ಹಂತದಲ್ಲಿ ಹೇಳೋದಾದ್ರೆ ಪ್ರಿಪರೇಟರಿ ಸ್ಟೇಜ್. ಇದು ಒಬ್ಬ ವ್ಯಕ್ತಿ ಸಾಧನೆಯಲ್ಲಿ ಆಸಕ್ತಿಯನ್ನು ವಹಿಸಿ ಅತಿ ಮುಖ್ಯವಾಗಿ ಕಲಿಯಬೇಕಾದಂತಹ ಕಲಿಕೆ ಈ ಹಂತದಲ್ಲಿ ನಡೆಯುತ್ತೆ. ನೀವು ಪತಂಜಲಿಯವರ ಅಷ್ಟಾಂಗ ಮಾರ್ಗ ನಿಮಗೆ ಗೊತ್ತಿದೆ. ಪತಂಜಲಿಯವರು ಏನು ಹೇಳ್ತಾರೆ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಹೌದಾ ಅಲ್ವಾ? ಯಮ ನಿಯಮ ಏನು ಹೇಳುತ್ತೆ? ಮೊದಲನೇದು, ಎರಡನೇದು, ಏನು ಮಾಡಬೇಕು, ಏನು ಮಾಡಬಾರ್ದು. ಇದು ಹಾಗೆ ತರೀಖಾ. ಇದರಲ್ಲಿ ಬರೋದು ಒಬ್ಬ ವ್ಯಕ್ತಿ ಏನೇನನ್ನ ಅನುಷ್ಠಾನಕ್ಕೆ ತರಬೇಕು ಅಂತ. ಈ ತರೀಖಾ ಅಥವಾ ತರೀಕತ್ ಅನ್ನುವಂತಹ ಮೊದಲನೆಯ ಹಂತದಲ್ಲಿ ಒಬ್ಬ ಸಾಧಕನನ್ನ ಅವರು ಪ್ರಯಾಣಿಕ ಅಂತ ಕರೀತಾರೆ. ಅವರ ಪ್ರಕಾರ ಅಧ್ಯಾತ್ಮ ಸಾಧನೆಯ ಮಾರ್ಗ ಒಂದು ಪ್ರಯಾಣವಂತೆ.
ಈ ಪ್ರಯಾಣದಲ್ಲಿ ಹಲವಾರು ನಿಲ್ದಾಣಗಳು ಬರುತ್ತೆ. ಪ್ರತಿ ನಿಲ್ದಾಣದಲ್ಲೂ ಸ್ವಲ್ಪ ಹೊತ್ತು ತಂಗಬೇಕಾಗತ್ತೆ. ಅಲ್ಲಿ ಕಲಿಬೇಕಾಗಿರೋ ಅನುಭವಗಳನ್ನು ಕಲಿಬೇಕಾಗತ್ತೆ, ನಂತರ ಮುಂದುವರಿಬೇಕಾಗತ್ತೆ. ಪ್ರಯಾಣಿಕನಾದಂತಹ ಅಧ್ಯಾತ್ಮ ಪ್ರಯಾಣಿಕನಾದಂಥ ಒಬ್ಬ ವ್ಯಕ್ತಿ ಮೊದಲನೆಯ ದೀಕ್ಷೆಯಾದ ತರೀಕಾದಲ್ಲಿ 7 ಮುಖ್ಯ ಹಂತಗಳನ್ನು ದಾಟಬೇಕಂತೆ. ಮೊದಲನೆಯ ಹಂತದಲ್ಲೇ 7 ಉಪಹಂತಗಳಿವೆ ತರೀಕಾನಲ್ಲಿ. ಯಾವುದ 7 ಉಪಹಂತಗಳು? ಮೊದಲನೆಯದು ಬಹಳ ಮುಖ್ಯವಾದದ್ದು ಪಶ್ಚಾತ್ತಾಪ. ಅದನ್ನ ತೌಬತ್ ಅಂತ ಕರೀತಾರೆ. ತೌಬತ್. ಪಶ್ಚಾತ್ತಾಪವೇ ಪಾಪಕ್ಕೆ ಪರಿಹಾರ ಅಲ್ವಾ? ಪಾಪಕ್ಕೆ ಪರಿಹಾರವೇ ಶುದ್ಧ ಪಶ್ಚಾತ್ತಾಪ, ತೋರಿಕೆಗೆ ಪಶ್ಚಾತ್ತಾಪ ಅಲ್ಲ. ಯಾವ ವ್ಯಕ್ತಿ ಇಲ್ಲಿ ಪಾಪ ಮಾಡದೇ ಇರೋ ಯಾವ ವ್ಯಕ್ತಿನೂ ಇಲ್ಲ. ಇದರ ಯಾರಾದರೂ ಕ್ರಿಸ್ತ ಒಮ್ಮೆ ನಡ್ಕೊಂಡು ಹೋಗ್ತಿದ್ದ ತನ್ನ ಶಿಷ್ಯರೊಡನೆ, ನಿಮಗೆ ಮೇರಿ ಮ್ಯಾಗ್ಡಲೀನ್ ಅನ್ನುವಂತಹ ಒಂದು ಹೆಣ್ಣಿನ ಹೆಸರು ಗೊತ್ತಿದೆಯೋ ಇಲ್ವೋ? ಕ್ರಿಸ್ತನ ಜೀವನದಲ್ಲಿ ಬಂದಂಥ ಒಂದು ಹೆಣ್ಣು. ಆಕೆ ಒಂದು ಹಂತದಲ್ಲಿ ವೇಶ್ಯೆಯಾಗಿದ್ದವಳು. ಆಕೆಯನ್ನ ಕಲ್ಲೆತ್ಕೊಂಡು ಎಲ್ಲರೂ ಹೊಡಿತಾ ಇರ್ತಾರೆ. ಕ್ರಿಸ್ತ ತನ್ನ ಶಿಷ್ಯರ ಜೊತೆ ನಡ್ಕೊಂಡು ಬರ್ತಾ ಇರ್ತಾನೆ. ಆಕೆಯ ಮೈ ಮೇಲೆಲ್ಲ ಕಲ್ಲುಗಳ ಹೊಡೆತದಿಂದ ಹುಣ್ಣಾಗಿ ರಕ್ತ ಸುರಿತಾ ಇದೆ. ಆಕೆ ವೇಶ್ಯೆಯಾಗಲಿಕ್ಕೆ ಮೂಲ ಕಾರಣ ಸಮಾಜವೇ. ಅದೇ ಸಮಾಜ ಆಕೆಯನ್ನ ವೇಶ್ಯಾವೃತ್ತಿಗೆ ಇಳಿಸಲಿಕ್ಕೆ ಕಾರಣವಾದ ಸಮಾಜ ಇಂದು ಸಾರ್ವಜನಿಕವಾಗಿ ಆಕೆಯನ್ನ ಕಲ್ಲುಗಳಿಂದ ಥಳಿಸುತ್ತಾ ಇದ್ದಾರೆ. ಆಕೆ ರೋಧಿಸುತ್ತಿದ್ದಾಳೆ. ಇವರು ಕಲ್ಲು ಹೊಡೆಯೋದನ್ನು ನಿಲ್ಲಿಸಲೇ ಇಲ್ಲ. ಕ್ರಿಸ್ತ ಕಂಡ, ಆತನ ಮನಸ್ಸು ಕರಗಿ ಹೋಯಿತು. ಮೇರಿ ಮ್ಯಾಗ್ಡಲಿನ್ನ ಹತ್ರ ಬಂದು ಎದ್ದು ನಿಲ್ಲಿಸ್ದ. ಆಕೆಗೆ ಎದುರಾಗಿ ಆತ ಅಡ್ಡವಾಗಿ ನಿಂತ್ಕೊಂಡ. ಆ ವ್ಯಕ್ತಿಗಳಿಗೆ ಹೇಳಿದ, ಅಯ್ಯ, ಹೊಡಿರಿ ಕಲ್ಲಲ್ಲಿ, ತೊಂದರೆ ಇಲ್ಲ. ಆದರೆ ನನ್ನ ಈ ಮಾತನ್ನ ಕೇಳಿ ನಂತರ ಕಲ್ಲು ಹೊಡಿರಿ. ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡದೇ ಇರೋರು ಇದ್ದರೆ ಅವ್ರು ಮಾತ್ರ ಕಲ್ಲು ತಗೊಂಡು ಹೊಡಿರಿ. ಯಾರು ಪಾಪ ಮಾಡಿಲ್ವೋ ನಿಮ್ಮಲ್ಲಿ ಅವರು ಕಲ್ಲಲ್ಲಿ ಹೊಡಿರಿ ಆಕೆನ ಅಂತ ಹೇಳಿ ಕ್ರಿಸ್ತ ದೂರ ಸರಿದು ನಿಂತ. ಈ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಳೋದೇ ಇಲ್ಲ ಅಲ್ವಾ? ನಾನು ಪಾಪ ಮಾಡಿದ್ದೀನ? ಖಂಡಿತ ಖಂಡಿತ ಎಲ್ಲರೂ ಪಾಪ ಮಾಡಿದ್ದೀವಿ. ತಿಳಿದೋ ತಿಳಿದೇನೋ ನಮ್ಮಿಂದ ಪಾಪ ಜರುಗೋಗಿದೆ. ಕ್ರಿಸ್ತ ಹಾಗೆ ಹೇಳಿದ ತಕ್ಷಣ ಎಲ್ಲ ಕೈಯಲ್ಲಿದ್ದ ಕಲ್ಲುಗಳನ್ನು ಕೆಳಗೆ ಹಾಕ್ಬಿಟ್ರು. ಅಂತರ್ಮುಖಿಗಳಾದರು, ಆಲೋಚನೆ ಮಾಡಿದ್ರು, ಎಂದಾದರೂ ನಾನು ಪಾಪ ಮಾಡಿದ್ದೀನ ಅಂತ. ಪ್ರತಿಯೊಬ್ಬರ ಅರಿವಿಗೆ ಬಂತು, ತಿಳಿದೋ ತಿಳಿದೇನೋ ಪಾಪ ಜರುಗಿ ಹೋಗಿದೆ. ಹಾಗಾದ್ರೆ ಆಕೆಗೆ ಕಲ್ಲನ್ನು ಹೊಡೆಯುವ ಹಕ್ಕು ನನಗೆ ಇಲ್ಲ. ಸೊ ವೈ ಐ ಆಮ್ ಸೇಯಿಂಗ್ ದಿಸ್ ಅಂದ್ರೆ ಇದೇ ಮೊದಲನೆಯ ಉಪಹಂತ ತರೀಕಾನಲ್ಲಿ. ಮನುಷ್ಯ ಪಶ್ಚಾತ್ತಾಪ ಪಡಬೇಕು, ಸಾಧಕ ಪಶ್ಚಾತ್ತಾಪ ಪಡಬೇಕು. ಎರಡನೆಯದು ಇಂದ್ರಿಯ ನಿಗ್ರಹ. ಎರಡನೇ ಉಪಹಂತ ತರೀಕಾನಲ್ಲಿ, ತರೀಕಾ ಅನ್ನೋ ಹಂತದಲ್ಲಿ ಎರಡನೇ ಉಪಹಂತ ಆಬ್ಸ್ಟಿನೆನ್ಸ್ ಅಂತ ಕರೀತಾರೆ. ಆಬ್ಸ್ಟಿನೆನ್ಸ್ ಅಂತ ಅಂದ್ರೆ ನಮ್ಮ ಪ್ರತ್ಯಾಹಾರ. ಪತಂಜಲಿಗಳು ಹೇಳ್ತಾರಲ್ಲ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳನ್ನ ಏನ್ ಮಾಡಬೇಕು? ಒಳಮುಖ ಮಾಡ್ಕೋಬೇಕು. ಇಂದ್ರಿಯಗಳು ಸದಾ ಹೊರಮುಖವಾಗಿದೆ. ಕಣ್ಣು, ಕಿವಿ, ನಾಲಿಗೆ, ಚರ್ಮ ಪ್ರತಿಯೊಂದೂ ಬಹಿರಂಗದ ವಿಶ್ವವನ್ನ ಅನುಭವಿಸಲು ಹಾತೊರೆಯುತ್ತವೆ. ಭಗವಂತನ ಸೃಷ್ಟಿನೇ ಹಾಗಿದೆ. ಭಗವಂತ ಹೇಳ್ತಾನೆ, ನಿನಗೆಲ್ಲ ಇಂದ್ರಿಯಗಳನ್ನ ಕೊಟ್ಟಿದ್ದೀನಪ್ಪ, ಸಂತೋಷ ಪಡು, ಸುಖ ಪಡು, ಹೋಗು. ನಿನ್ನನ್ನು ಕಳಿಸ್ತಿರೋದು ಜಗತ್ತಿಗೆ ಸಂತೋಷ ಪಡ್ಲಿಕ್ಕೆ, ಹೋಗು ಅಂತ ಕಳಿಸ್ತಾನೆ. ಆದ್ರೆ ಆ ಇಂದ್ರಿಯಗಳನ್ನ ನಾವು ಏನ್ ಮಾಡ್ತಿದೀವಿ? ಯಾವ ದುರುಪಯೋಗ ಮಾಡ್ಕೋತಾ ಇದ್ದೀವಿ? ಇಂದ್ರಿಯಗಳು ನಮ್ಮ ಮನಸ್ಸನ್ನ ಕೆರಳಿಸ್ತಾ ಇವೆ.
ಇಂದ್ರಿಯಗಳು ನಮ್ಮ ಮನಸ್ಸನ್ನ ಅರಳಿಸುತ್ತಿಲ್ಲ. ಮನಸ್ಸನ್ನ ಅರಳಿಸಬೇಕಾದ್ರೆ ಇಂದ್ರಿಯಗಳ ಮೇಲೆ ಒಂದು ನಿಯಂತ್ರಣ ಬೇಕು ನಮಗೆ. ಆ ಇಂದ್ರಿಯ ನಿಗ್ರಹವೇ ಎರಡನೆಯ ಉಪಹಂತ. ಅಂದರೆ ಸಾಧಕ ಪಶ್ಚಾತ್ತಾಪ ಪಡಬೇಕು, ಇಂದ್ರಿಯ ನಿಗ್ರಹವನ್ನ ಅನುಷ್ಠಾನಕ್ಕೆ ತರಬೇಕು. ಮೂರನೆಯ ಉಪಹಂತ ತ್ಯಜಿಸುವಿಕೆ, ರಿನನ್ಸಿಯೇಷನ್. ತ್ಯಜಿಸುವಿಕೆ ಅಂದ್ರೆ ಪ್ರವೃತ್ತಿ ಮಾರ್ಗ ಮುಗಿತಪ್ಪ ನಿಂದು, ಇದುವರೆಗೂ ಬೇಕು 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 ಅಂತ ಸಂಗ್ರಹಿಸಿದ್ದು ಮುಗಿದು ಹೋಯ್ತು. ಈ ಉಪಹಂತದಲ್ಲಿ ಸಂಗ್ರಹಿಸಿದ್ದನ್ನೆಲ್ಲ ಏನ್ ಮಾಡ್ತಾ ಹೋಗೋ, ತ್ಯಜಿಸುತ್ತಾ ಹೋಗೋ. ಪಾತ್ ಆಫ್ ರಿನನ್ಸಿಯೇಷನ್ ನಮ್ಮ ಉಪನಿಷತ್ತುಗಳಲ್ಲಿ ಬರುತ್ತೆ. ತೇನ ತ್ಯಕ್ತೇನ ಭುಂಜೀತ ಮಾಗೃದಃ ಕಸ್ಯ ಸ್ವಿಧನಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದಃ ಕಸ್ಯ ಸ್ವಿಧನಂ. ಇದರ ಅರ್ಥ ಏನಂದ್ರೆ, ಈ ಜಗತ್ತೆಲ್ಲ ಆ ಈಶನ ವಾಸಸ್ಥಾನ. ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಶ್ಲೋಕ ಇದು. ಈ ಜಗತ್ತೆಲ್ಲ ಈಶನ ವಾಸಸ್ಥಾನ, ಇಲ್ಲಿರೋದೆಲ್ಲ ನಿನ್ನ ಅನುಭವಕ್ಕೇನೆ. ಆದರೆ ತೇನ ತ್ಯಕ್ತೇನ ಭುಂಜೀತ, ತ್ಯಜಿಸಿ ಭುಜಿಸುವುದನ್ನು ಕಲಿ. ಯಾವುದನ್ನು ಭುಜಿಸಿದ್ರೂ ಅದು ನಿನ್ನ ಮನಸ್ಸನ್ನ ಕೆರಳಿಸಿ ನಿನ್ನನ್ನು ವ್ಯಸನಿಯನ್ನಾಗಿ ಮಾಡದೇ ಇರಲಿ. ತಂಬಾಕನ್ನ ಮೊಟ್ಟ ಮೊದಲು ಸೇವಿಸಿದಾಗ ಏನಾಗುತ್ತೆ, ಇನ್ನೊಂದ್ಸಲಿ ಮತ್ತೊಂದ್ಸಲಿ ಮಗದೊಂದ್ಸಲಿ ಆ ವ್ಯಸನವನ್ನು ಉಂಟು ಮಾಡಿಬಿಟ್ರೆ ಅದು ತೇನ ತ್ಯಕ್ತೇನ ಭುಂಜೀತ ಅಲ್ಲ, ತ್ಯಜಿಸಿ ಭುಜಿಸುವುದಲ್ಲ. ತ್ಯಜಿಸಿ ಭುಜಿಸುವುದು ಅಂತಂದ್ರೆ ಉಂಡರೂ ಉಂಡದಂತಿರಬೇಕು, ಉಂಡರೂ ಉಂಡದಂತಿರಬೇಕು. ಮತ್ತೆ ನನಗದು ಬೇಕು, ಇದು ಬೇಕು ಅಂತ ಅದರ ಹಿಂದೆ ಹೋಗಬಾರ್ದು. ಪಾತ್ ಆಫ್ ರಿನನ್ಸಿಯೇಷನ್. ಅಧ್ಯಾತ್ಮ ಸಂಗ್ರಹಿಸುವ ಮಾರ್ಗವಲ್ಲ, ಅಧ್ಯಾತ್ಮ ತ್ಯಜಿಸುವ ಮಾರ್ಗ. ಸೊ ತ್ಯಜಿಸುವಿಕೆ ಮೂರನೆಯ ಉಪಹಂತ. ನಾಲ್ಕನೆಯದು ದಾರಿದ್ರ್ಯ, ಪಾವರ್ಟಿ. ಸೂಫಿ ಸಂತರು ಡೆಲಿಬರೇಟ್ಲಿ ದೇ ಬಿಕಮ್ ಪುವರ್. ಸೂಫಿ ಸಂತರು ಎಂಥವ್ರು ಅಂದರೆ ಸಾಮಾನ್ಯವಾಗಿ ಅವ್ರು ಬಡವರು ಇರ್ತಾರೆ. ಆದರೆ ಶ್ರೀಮಂತರು ಸೂಫಿಗಳಾದರೆ ತಮ್ಮ ಶ್ರೀಮಂತಕ್ಕೆ ಕಾರಣವಾದ ಸಂಪತ್ತನ್ನೆಲ್ಲ ಏನು ಮಾಡ್ತಾರೆ, ನಿರ್ಗತಿಕರಿಗೆ ದಾನ ಮಾಡಿಬಿಡ್ತಾರೆ. ಮುಸಲ್ಮಾನರಲ್ಲಿ ಜಕತ್ ಅಂತ ಇದೆ. ಜಕತ್ ಅಂತಂದರೆ ಒಂದು ವರ್ಷದಲ್ಲಿ ಅವ್ರು ಎಷ್ಟು ಲಾಭ ಮಾಡ್ತಾರೋ, ಪ್ರಾಫಿಟ್ ಎಷ್ಟಿರುತ್ತೋ ಅಷ್ಟರಲ್ಲಿ ಒಂದು ಭಾಗ, ಅದೆಷ್ಟೋ ನನಗೆ ಗೊತ್ತಿಲ್ಲ, ಅಷ್ಟು ಭಾಗವನ್ನು ಅವ್ರೇನು ಮಾಡಬೇಕು, ದಾನ ಮಾಡಬೇಕು. ದಾನ ಮಾಡಿದ ಮೇಲೆ ಅವರು ಹಜ್ಗೆ ಹೋಗಬೇಕು. ದಾನ ಮಾಡದೆ ಹಜ್ಗೆ ಹೋಗೋ ಹಾಗಿಲ್ಲ. ಹಜ್ ಅಂದರೆ ಅವ್ರ ಪವಿತ್ರ ಯಾತ್ರೆ, ಮೆಕ್ಕಾಗೆ ಹೋಗೋ ಯಾತ್ರೆ, ಅದು ಮಾಡದೆ ಹೋಗೋ ಹಾಗಿಲ್ಲ. ಸೊ ಇದರ ಅರ್ಥ ಏನಂತಂದ್ರೆ ಡೆಲಿಬರೇಟ್ಲಿ ಇನ್ವೈಟಿಂಗ್ ಪಾವರ್ಟಿ. ಇರೋದನ್ನೆಲ್ಲ ಕಳ್ಕೊಂಡು ಯಾವಾಗ ಕಳ್ಕೊಳ್ಳಿಕ್ಕೇನೋ ಇಲ್ವೋ ಇನ್ನು ಕಳ್ಕೊಳ್ತೀನಿ ಅನ್ನೋ ಭೀತಿ ಎಲ್ಲಿಂದ ಇದೆ? ವಾಟ್ ಕ್ಯಾನ್ ಯು ಡೂ ವೆನ್ ಐ ಡೋಂಟ್ ವಾಂಟ್ ಎನಿಥಿಂಗ್? ವಾಟ್ ಕ್ಯಾನ್ ಯು ಡೂ ಟು ಮೀ ವೆನ್ ದೇರ್ ಇಸ್ ನಥಿಂಗ್ ಟು ಲೂಸ್ ಫ್ರಮ್ ಮೀ? ಕಳ್ಕೊಳ್ಳೋಕ್ಕೇನೂ ಇಲ್ಲ. ಸೊ ದಾರಿದ್ರ್ಯವನ್ನ ಸ್ವೀಕರಿಸಬೇಕು. ಬಡತನದಲ್ಲೇನೆ ಆತ್ಮ ಬೆಳೆಯೋದು, ಶ್ರೀಮಂತತನದಲ್ಲ. ಐದನೆಯದು ತಾಳ್ಮೆ, ಪೇಷನ್ಸ್. ಮಾರ್ಗದಲ್ಲಿ ಸಾಕಷ್ಟು ಪರೀಕ್ಷೆಗಳು ನಡೆಯುತ್ತೆ. ಎಲ್ಲ ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಬೇಕು. ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲೂ ಬರುತ್ತೆ ಇದು. ಉಮೇದುವಾರಿ ಶಿಷ್ಯ, ಸ್ವೀಕೃತ ಶಿಷ್ಯ, ಇವರಿಬ್ಬರಿಗೂ ಸಾಕಷ್ಟು ಪರೀಕ್ಷೆಗಳು ಬರುತ್ತೆ. ನೀವು ಗಮನಿಸಿ ನೋಡಿ, ನಾನು ಥಿಯೋಸಾಫಿಕಲ್ ಸೊಸೈಟಿಯ ಹೊಸ್ತಿಲಿಗೆ ಹೆಜ್ಜೆ ಇಟ್ಟು ಅಧ್ಯಾತ್ಮದ ತರಗತಿಗಳನ್ನು ಅಟೆಂಡ್ ಮಾಡ್ತಿದ್ದೆ. ಲೋಟಸ್ ಗ್ರೂಪ್, ನಮ್ಮ ಯೂತ್ಸ್ ಗ್ರೂಪ್ ಇದೆಯಲ್ಲ ಅಲ್ಲಿ. ಯಾವಾಗ 25 ವರ್ಷಗಳ ಹಿಂದೆ ಅಧ್ಯಾತ್ಮ ಕಾಲಿಟ್ಟಿದ್ದೆ. ನಾನೇನೋ ಸಮಸ್ಯೆಗಳ ಮಧ್ಯೆ ನನ್ನ ಮನಸ್ಸು ಬದಲಾಯಿತು, ನಾನು ಬರ್ಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಾದ್ಮೇಲೆ
ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಾಕಷ್ಟು ತೊಂದರೆಗಳು ಬಂದ್ಬಿಡದ, ಬಹಳಷ್ಟು ಸಮಸ್ಯೆಗಳು ಪ್ರಾರಂಭ ಆಗೋಯ್ತು. ಓಪನ್ ಎನಿ ಲಿಡ್ ದೆರ್ ಇಸ್ ಅ ಪ್ರಾಬ್ಲಮ್, ಓಪನ್ ಎನಿ ಡೋರ್ ದೆರ್ ಇಸ್ ಎ ಪ್ರಾಬ್ಲಮ್. ಮಾನಸಿಕ, ಭಾವನಾತ್ಮಕ, ಶಾರೀರಿಕ, ದೈಹಿಕ, ಆರೋಗ್ಯ, ವಿಪರೀತ ಸಮಸ್ಯೆಗಳು. ನಾನು ನಮ್ಮ ಸದಸ್ಯರು ಕೆಲವರು ಹೇಳೋದನ್ನು ಕೇಳಿದ್ದೀನಿ, ಸರ್ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದೆ, ಅದೇನೋ ಗೊತ್ತಿಲ್ಲ ಸರ್, ಕಷ್ಟ ವಿಪರೀತ ಸ್ಟಾರ್ಟ್ ಆಗೋಯ್ತು. ಇದು ಪರೀಕ್ಷೆ. ಈ ಪರೀಕ್ಷೆಗಳ ಮಧ್ಯೆ ಏನ್ ಬೇಕು ನಮಗೆ? ತಾಳ್ಮೆ. ನಮ್ಮನ್ನ ಒಳಗಿನಿಂದ ಗಟ್ಟಿ ಮಾಡಲಿಕ್ಕೆ, ನಮ್ಮ ಅಂತರಂಗವನ್ನ ಬೆಳೆಸಲಿಕ್ಕೆ, ಆಂತರ್ಯವನ್ನ ವಿಶಾಲ ಮಾಡಲಿಕ್ಕೆ ಸಮಸ್ಯೆಗಳ ಉದ್ಭವ ಆಗತ್ತೆ. ಸೊ ಆ ಹಂತದಲ್ಲಿ ತಾಳ್ಮೆ ಬೇಕು. ಅದು 5ನೆಯ ಉಪಹಂತ. 6ನೆಯದು ದೇವರಲ್ಲಿ ಆಳ ವಿಶ್ವಾಸ. ಎಷ್ಟು ಸಮಸ್ಯೆಗಳು ಬಂದ್ರೂ ಭಗವಂತನಲ್ಲಿ ಮಾತ್ರ ವಿಶ್ವಾಸ ಕಳ್ಕೋಬಾರ್ದು. ಭಗವಂತನ ಮೇಲೆ ವಿಶ್ವಾಸ ಕಳ್ಕೊಳ್ಳೋದು ಅಂದ್ರೆ ನನ್ನಲ್ಲೇ ನನ್ನ ವಿಶ್ವಾಸವನ್ನು ಕಳ್ಕೊಳ್ಳೋದು. ನನ್ನ ಮೇಲೆ ನಾನು ವಿಶ್ವಾಸ ಕಳ್ಕೊಂಡ್ರೆ ಅದರ ಅರ್ಥ ಭಗವಂತನ ಮೇಲೆ ವಿಶ್ವಾಸ ಕಳ್ಕೊಂಡೆ ಅಂತ. ಕಾರಣ ನಾನು ಭಗವಂತ ಬೇರೆ ಯಾರೋ ಅಲ್ಲ, ಅನ ಅಲ್ ಹಕ್, ನಾನು ನನ್ನ ಭಗವಂತ ಇಬ್ಬರು ಒಂದೇ. ಅನ ಅಲ್ ಹಕ್, ಇದು ಸೂಫಿ ವಾಣಿ, ಇಸ್ಲಾಂ ವಾಣಿ ಅಲ್ಲ. ಇಸ್ಲಾಂನಲ್ಲಿ ಅನ ಅಲ್ ಹಕ್ ಅಂತಂದ್ರೆ ಆತನ ತಲೆಯನ್ನ ಕತ್ತರಿಸಿ ಸಾಕ್ಬಿಡ್ತಾರೆ. ನೀನು ನಿನ್ನ ಭಗವಂತ ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಇರ್ಲಿ, ಅದು ಅವರ ಪಂಥ, ಅವರ ನಂಬಿಕೆ, ಬಿಟ್ಬಿಡೋಣ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಸೂಫಿಗಳು ಹಾಗಲ್ಲ, ಅನ ಅಲ್ ಹಕ್ ಅಂತಾರೆ. ಅನ ಅಂದ್ರೆ ನಾನು, ಅಲ್ ಅಂದ್ರೆ ಭಗವಂತ, ಹಕ್ ಅಂದ್ರೆ ಒಬ್ಬರೇ. ಅನ ಅಲ್ ಹಕ್, ನಾನು ನನ್ನ ಭಗವಂತ, ಆತ್ಮ ಮತ್ತು ಪರಮಾತ್ಮ ಒಂದೇ. ಇದನ್ನೇ ಅಲ್ವಾ ಶಂಕರರು ಹೇಳಿದ್ದು, ಅಹಂ ಬ್ರಹ್ಮಾಸ್ಮಿ. ಶಂಕರರು ಹುಟ್ಟಿದ್ದು ಯಾವಾಗ? ಸೂಫಿ ಪಂಥ ಹುಟ್ಟಿದ್ದು ಯಾವಾಗ? ಶಂಕರರ ಕಾಲಘಟ್ಟ ಯಾವುದು? ಸೂಫಿಗಳ ಕಾಲಘಟ್ಟ ಯಾವುದು? ಶಂಕರರ ಸಂಸ್ಕೃತಿ ಯಾವುದು? ಸೂಫಿಗಳ ಸಂಸ್ಕೃತಿ ಯಾವುದು? ಶಂಕರರು ಬದುಕಿದ್ದ ಭೂಖಂಡ ಯಾವುದು? ಸೂಫಿಗಳು ಬದುಕಿದ್ದ ಭೂಖಂಡ ಯಾವುದು? ಅಷ್ಟು ದೂರದಲ್ಲಿದ್ದಾರೆ. ಸಾವಿರಾರು ಮೈಲಿಗಳ ಕಡಲಾಚೆಯ ಸೌದಿ ಅರೇಬಿಯಾ, ಕಡಲಾಚೆಯ ಭರತಖಂಡ, ಅಷ್ಟು ದೂರದಲ್ಲಿದ್ದಾರೆ. ಆದರೆ ಶಂಕರರು ಹೇಳಿದ ಮಾತನ್ನೇ ಸೂಫಿ ಸಂತರು ಹೇಳ್ತಿದ್ದಾರೆ, ಸೂಫಿ ಸಂತರು ಹೇಳಿದ ಮಾತನ್ನೇ ಶಂಕರರು ಪುನರುಚ್ಚರಿಸುತ್ತಿದ್ದಾರೆ. ಅಂದ್ರೆ ಅರ್ಥ ಏನು? ಸತ್ಯ ಎಲ್ಲಿ ಹೋದ್ರೂ ಒಂದೇ, ಒಂದೇ, ಅದು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೂಫಿ ಸಂತ ಮೊಹ್ಸೀನ್ ಅಂತ ಇದ್ದ. ಆತ ಊರಿನ ಚೌಕದಲ್ಲಿ ನಿಂತ್ಕೊಂಡು ಆತನಿಗೆ ಜ್ಞಾನೋದಯವಾಗಿತ್ತು. ಆನ ಅಲ್ ಹಕ್ ಅಂತ ಘೋಷಿಸಿದ. ಅವನನ್ನ ಎಳೆದುಕೊಂಡು ಹೋಗಿ ಬಂದೀಖಾನೆಯಲ್ಲಿ ಹಾಕಿ ಕೈ ಕಾಲುಗಳನ್ನು ಕಟ್ಟಿ ಒಂದೊಂದೇ ಅಂಗವನ್ನ ಕತ್ತರಿಸುತ್ತಾ ಹೋದರು. ಮೊದಲು ಒಂದು ಕಣ್ಣುಗುಡ್ಡೆಯನ್ನು ಕಿತ್ತರು, ನಂತರ ಇನ್ನೊಂದು ಕಣ್ಣುಗುಡ್ಡೆಯನ್ನು ಕಿತ್ತರು, ಒಂದು ಕೈಯನ್ನು ಕಡಿದರು, ಮತ್ತೊಂದು ಕೈಯನ್ನು ಕಡಿದರು. ಪ್ರತಿಯೊಂದು ಅಂಗವನ್ನು ಕತ್ತರಿಸ್ತಿದ್ರು ಆತ ಅನ ಅಲ್ ಹಕ್ ಅನ್ನೋದನ್ನ ಬಿಡ್ಲಿಲ್ಲ. ಅವನು ಯಾವಾಗ ಗೊತ್ತಾ ನಿಲ್ಸಿದ್ದು ಅನ ಅಲ್ ಹಕ್ ಅಂತ ಹೇಳೋದನ್ನ? ನಾಲಿಗೆಯನ್ನ ಕತ್ತರಿಸಿದಾಗ ಕೊನೆಯಲ್ಲಿ. ಅಂದ್ರೆ ಅನ ಅಲ್ ಹಕ್ ಅನ್ನೋದು ದ್ವಂದ್ವಾತೀತ ಸ್ಥಿತಿ. ನಾನು ಬೇರೆ, ಪರಮಾತ್ಮ ಬೇರೆ ಅಲ್ಲ. ಅಹಂ ಬ್ರಹ್ಮಾಸ್ಮಿ, ಇದು ಆತ್ಯಂತಿಕ ಸತ್ಯ. ಇದು ಅದ್ವೈತದ ತುದಿ. ದೇವರಲ್ಲಿ ಆಳ ವಿಶ್ವಾಸ ಇರೋನು ದೇವರನ್ನ ಎಂದೂ ದೂರ ಇಡಲ್ಲ, ದೇವರಿಂದ ದೂರ ಹೋಗಲ್ಲ. 7ನೆಯ ಉಪಹಂತ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ಸದಾ ಸಂತೃಪ್ತಿಯಿಂದ ಇರ್ತಾನೆ ಈ ವ್ಯಕ್ತಿ. ಏನೂ ಇರಲ್ಲ ಆತನಲ್ಲಿ, ಎಲ್ಲ ತ್ಯಜಿಸಿ ಬಿಟ್ಟಿದ್ದಾನೆ. ತ್ಯಜಿಸುವಿಕೆ ನಡೆದೋಯ್ತಲ್ಲ 3ನೆಯ ಒಂದು ಉಪಹಂತ. ಏನಿದೆಯೋ, ಏನ್ ಸಿಗುತ್ತೋ ಆ ಹೊತ್ತಿಗೆ
ಹಾಗಿರೋದು. ಮುಂದಿನ ಹೊತ್ತಿಗೆ ಊಟ ಎಲ್ಲಿ ಅನ್ನೋದು ಗೊತ್ತಿರಲ್ಲ. ಊಟ ಸಿಕ್ಕಿದ್ರೆ ಸರಿ, ಸಿಕ್ಲಿಲ್ಲ ಅಂದ್ರೆ ಉಪವಾಸ. ನೋ ಪ್ರಾಬ್ಲಮ್ ಬೀಯಿಂಗ್ ಹಂಗ್ರಿ ಅಂಡ್ ಬೀಯಿಂಗ್ ವಿತ್ ಹಂಗರ್. ಅನಿಶ್ಚಿತತೆ. ನಮ್ಮಲ್ಲಿ ಪರಿವ್ರಾಜಕರು ಹಂಗೆ ಇರೋದು. ವಿವೇಕಾನಂದರು ಪರಿವ್ರಾಜಕರು. ಊರೂರು ಅಲಿತಾ ಇದ್ದಂತಹ ಯತಿ ಅವರು, ಊರೂರು ಅಲಿತಾ ಇದ್ದಂಥ ಸನ್ಯಾಸಿ ಅವರು. ಅವರಿಗೆ ಇಂದು ಊಟ ಸಿಕ್ಕಿದ್ರೆ ಮಧ್ಯಾಹ್ನ, ರಾತ್ರಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಅವ್ರಿಗೆ ಆಲೋಚನೆನೂ ಇಲ್ಲ. ದೇ ಆರ್ ಲೀಸ್ಟ್ ಬಾದರ್ಡ್. ಅನಿಶ್ಚಿತತೆ, ಅನ್ಸರ್ಟನ್ಟಿಯ ಮಧ್ಯೆ ಬದುಕೋರವರು. ನಾವೇನ್ ಮಾಡ್ತೀವಿ? ಬ್ಯಾಂಕ್ ಬ್ಯಾಲೆನ್ಸು, ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸ್ ಒಂದು, ಹೆಲ್ತ್ ಇನ್ಶೂರೆನ್ಸ್ ಒಂದು, ವೆಹಿಕಲ್ ಇನ್ಶೂರೆನ್ಸ್ ಒಂದು, ಹೌದಾ ಅಲ್ವಾ? ಪ್ರೊಫೆಷನಲ್ ಇಂಡೆಮ್ನಿಟಿ ಇನ್ಶೂರೆನ್ಸ್ ಒಂದು, ಬೀರೂನಲ್ಲಿ ಒಂದಷ್ಟು ಕ್ಯಾಶು, ಬ್ಯಾಂಕಲ್ಲಿ ಒಂದಷ್ಟು ಬ್ಯಾಲೆನ್ಸು, ಅಲ್ಲೊಂದು ಮನೆ, ಇಲ್ಲೊಂದು ಸೈಟು. ಇಷ್ಟೆಲ್ಲ ಇದ್ರೂ ಏನ್ ಮಾಡ್ತೀವಿ ನಾವು? ಕೊರಗ್ತಾ ಇರ್ತೀವಿ. ನಾಳೆ ಏನೋ ಹೆಚ್ಚು ಕಡಿಮೆ ಆಗತ್ತೋ, ನನ್ನ ಮಕ್ಕಳು ನೋಡ್ಕೋತಾರೋ ಇಲ್ವೋ, ನನ್ನ ಗತಿ ಏನು? ಅವ್ರಿಗೇನೂ ಇರಲ್ಲ. ಅವ್ರಿಗೆ ಏನೂ ಯೋಚನೆನೂ ಇರಲ್ಲ. ದಟ್ ಈಸ್ ವಾಟ್ ಇಟ್ ಈಸ್. ದಿಸ್ ಇಸ್ ಹಕೀಕತ್, ತರೀಕತ್. ಇದು ಮೊದಲನೇ ಹಂತ. ತೃಪ್ತರಾಗಿರ್ತಾರೆ ಏನಿಲ್ಲ ಅಂದ್ರೂ. ಈ 7 ಉಪಹಂತಗಳನ್ನ ಸೂಫಿ ದಾಟಿದ ನಂತರ ಆತನ ಪ್ರಜ್ಞೆ ಉನ್ನತ ಮಟ್ಟಕ್ಕೆ ಇರುತ್ತೆ. ಯಾಕೆಂದ್ರೆ ಸುಲಭ ಅಲ್ಲ ಇದು. ಪಶ್ಚಾತ್ತಾಪದಿಂದ ಪ್ರಾರಂಭವಾಗಿ ತೃಪ್ತಿಯಲ್ಲಿ ಪರ್ಯವಸಾನವಾಗುವಂತಹ ತರೀಕಾ ಹಾದಿ ಇದು. ತೃಪ್ತಿಯಲ್ಲಿ ಪರ್ಯವಸಾನ. ಯಾವಾಗ ಸದಾ ತೃಪ್ತನಾಗಿರ್ತಾನೋ ಅವನ ಪ್ರಜ್ಞೆ ಚಿದಾಕಾಶದಲ್ಲಿ ವಿಹರಿಸುತ್ತಿರುತ್ತೆ. ಚಿದಾಕಾಶ, ಚಿತ್ತೆಂಬ ಆಕಾಶ. ಅಪಾರವಾದ ಅನುಭವ ಜ್ಞಾನವನ್ನು ಅವನು ಸಂಪಾದಿಸಿರ್ತಾನೆ. ಅಪಾರ ಜ್ಞಾನ ಬಂದಿರುತ್ತೆ. ಅನುಭವ ಜ್ಞಾನ, ಅನುಭಾವ ಅನ್ನುವಂತಹ ಪ್ರಜ್ಞೆ ಎರಡೂ ಇರುತ್ತಾತನಲ್ಲಿ. ಈ ಹಂತವನ್ನ ಮರೀಫತ್ ಅಂತ ಕರೀತಾರೆ. ಮೊದಲನೇದು ತರೀಕತ್, ಎರಡನೇದು ಮರೀಫತ್. ತರೀಕಾ, ಮರೀಫಾ ಅಂತ ಸಹ ಹೇಳ್ತಾರೆ. ಈ ಅಪಾರ ಜ್ಞಾನವನ್ನು ಸಂಪಾದಿಸಿದಂತಹ ಆ ಪ್ರಜ್ಞೆ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯುತ್ತೆ. ಇದುವರೆಗೂ ಅಲೆಮಾರಿಯಾಗಿದ್ದ, ದರ್ವಿಶ್ ರೀತಿ ಇದ್ದಂತಹ ಸೂಫಿ ಸಂತ ಒಂದು ನೆಲೆಯನ್ನು ಕಾಣ್ತಾನೆ. ಯಾವುದೋ ಒಂದು ಕಡೆ ಸೆಟಲ್ ಆಗ್ತಾನೆ. ಆತನ ನಿತ್ಯ ಸಾಧನೆ ಮುಂದುವರಿಯುತ್ತೆ. ಮರೀಫಾ ಅನ್ನುವಂಥ 2ನೇ ದೀಕ್ಷೆಯಿಂದ ಆತ 3ನೆಯ ದೀಕ್ಷೆಯನ್ನು ತಲುಪ್ತಾನೆ. 3ನೇ ದೀಕ್ಷೆ ಏನು? ಫನಾ. ಫನಾ ಅಂತ ಏನ್ ಹಿಂಗಂದ್ರೆ, ಅವನ ಪ್ರಜ್ಞೆ ಎಷ್ಟು ವಿಶಾಲವಾಗಿರುತ್ತೆ ಅಂದ್ರೆ ಆತನಿಗೆ ತನ್ನ ಅರಿವು ಬರುತ್ತೆ. ನಾನು ಯಾರು? ಇದು ಹೇಗೆ ಗೊತ್ತಾ? ನಾನು ಹೇಳ್ತಿದ್ದೀನಿ ಅಂತ ನೀವು ಕೇಳ್ತಿದ್ದೀರಿ, ನಾನು ಪುಸ್ತಕದಲ್ಲಿ ಓದಿದ್ದೀನಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸ್ವಂತ ಅನುಭವಕ್ಕೆ ಬರಬೇಕು. ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ನಾಟ್ ದಿಸ್ ಮೈಂಡ್, ಐ ಆಮ್ ನಾಟ್ ಮೈ ಥಾಟ್ಸ್, ಐ ಆಮ್ ನಾಟ್ ಮೈ ಇಮೋಷನ್ಸ್, ಐ ಆಮ್ ನಾಟ್ ಮೈ ಇಂಟ್ಯೂಷನ್, ಐ ಆಮ್ ಬಿಯಾಂಡ್ ಆಲ್ ದಿಸ್. ಶರೀರವೂ ಅಲ್ಲ, ಭಾವನೆಗಳಲ್ಲ, ಆಲೋಚನೆಗಳಲ್ಲ, ನನ್ನ ಬುದ್ಧಿಯಲ್ಲ, ಇವೆಲ್ಲವನ್ನೂ ಮೀರಿದ ಒಂದು ಸ್ಥಿತಿ, ಅತೀತ ಸ್ಥಿತಿ. ಅದು ಅನುಭವಕ್ಕೆ ಬರಬೇಕು. ಬಾಯಲ್ಲಿ ಹೇಳೋದು ಬೇರೆ, ನೀವು ಕೇಳೋದು ಬೇರೆ, ಆದರೆ ಇದು ಸ್ವಂತ ಅನುಭವಕ್ಕೆ ಬರಬೇಕು. ಆಗ ಸೂಫಿ ಸಂತರಿಗೆ ಸ್ವಂತ ಅನುಭವಕ್ಕೆ ಬರುತ್ತೆ. ಐ ಆಮ್ ಬಿಯಾಂಡ್ ಆಲ್ ದಿಸ್. ನಾನು ಆತ್ಮಸ್ವರೂಪಿ. ಅಂದರೆ he will get into self-realization. Self-realization ಅಂದರೆ ಸ್ವಯಂನ ಸಾಕ್ಷಾತ್ಕಾರ. ನಾ ಹಾಕ್ಕೊಂಡಿರೋ ಲೇಬಲ್ಗಳನ್ನೆಲ್ಲ ಕಿತ್ತೆಸಿದ್ರೆ ನಾನು ಏನೂ ಇಲ್ಲ ಒಳಗೆ. ಇದು ಹೇಗೆ ಅಂದರೆ, ಈರುಳ್ಳಿ ಸುಲಿತಾ ಇರ್ತೀರಿ,
ಸುಲಿತಾ 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 ಪದರಗಳನ್ನ ಕೀಳ್ತಾ 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 ಒಂದು ಹಂತಕ್ಕೆ ಹೋಗ್ತೀರಿ. ಏನಿರುತ್ತಲ್ಲಿ? ಏನಿರುತ್ತೆ ಹೇಳಿ? ಎಲ್ಲ ಪದರ ಕಿತ್ತ ಮೇಲೆ ಈರುಳ್ಳಿನೇ ಇಲ್ಲ ಅಲ್ಲಿ. ದ ಫಾರ್ಮ್ ಇಸ್ ಗಾನ್, ದ ಶೇಪ್ ಇಸ್ ಗಾನ್. ಯು ವಿಲ್ ಕಮ್ ಅಕ್ರಾಸ್ ಎಂಪ್ಟಿ ಸ್ಪೇಸ್. ಹೌದಾ ಅಲ್ವಾ? ನಾನು ಹಾಗೆ ಈ ಎಲ್ಲ ಪದರಗಳನ್ನ ಕಿತ್ತು ಹಾಕ್ಬಿಟ್ರೆ ನಾನು ಒಂದು ಪ್ರಖರವಾದ ಜ್ಯೋತಿ, ಪ್ರಖರವಾದ ಜ್ಯೋತಿ, ಪ್ರಖರವಾದ ಜ್ಯೋತಿ, ಪ್ರಕಾಶಮಾನವಾಗಿ ಮಿನುಗುವ ಜ್ಯೋತಿ. ಆ ಜ್ಯೋತಿಗೆ ಆಕಾರ ಇಲ್ಲ ಅಂತ ಜ್ಯೋತಿ ಆಗ್ಬಿಡ್ತೇನೆ ನಾನು. ಆತ್ಮಸ್ವರೂಪಿ ಅನ್ನೋ ಅರಿವು ಬರುತ್ತೆ ಅಲ್ಲಿ, ಅದನ್ನ ಫನ ಅಂತ ಕರೀತಾರೆ. 4ನೆಯ ಹಂತ ಅಲ್ಫನ. ಅಲ್ಫನ ಅಂದ್ರೆ ಏನು? ಅಲ್ಫನ ಅಂದ್ರೆ ಅಲ್ಲಿಗೆ ಆತ್ಮಸ್ವರೂಪಿ ಅಂತ ಅನುಭವಿಸಿರ್ತಾನಲ್ಲ, ಆ ಆತ್ಮವು ಸಹ ಪರಮಾತ್ಮನಲ್ಲಿ ಬೆರೆತು, ಆಗ್ಲೇ ಹೇಳಿದ್ರಲ್ಲ ಖಲೀಲ್ ಗಿಬ್ರಾನ್ನ ಒಂದು ದೃಷ್ಟಾಂತ. ಖಲೀಲ್ ಗಿಬ್ರಾನ್ ಲೆಬನಾನಿ ಸೂಫಿ ಸಂತ, ಸೂಫಿ ಸಾಹಿತ್ಯದಿಂದ ಪ್ರಭಾವಿತನಾಗಿದ್ದ. ನೀವು ಖಲೀಲ್ ಗಿಬ್ರಾನ್ ಅಂತ ಹೇಳಿ ವಿಶ್ವದಾದ್ಯಂತ ಬಹಳ ಪ್ರಸಿದ್ಧನಾದಂತಹ ಒಬ್ಬ ಸಾಹಿತಿ ಆತ, ತತ್ವಶಾಸ್ತ್ರಜ್ಞ, ಉತ್ತಮ ಪೊಯೆಟ್, ಕವಿ, ಲೆಬನಾನ್ ದೇಶದವನು. ಆತ ಏನ್ ಹೇಳ್ತಾನೆ? ನದಿ ಹರಿದು ಬರುತ್ತೆ ಕಿಲೋಮೀಟರ್ಗಳು, ಮೈಲಿಗಳು, ಬೆಟ್ಟ ಗುಡ್ಡ ಗಿರಿ ಗಹ್ವರಗಳು, ಕಾಡು ಮೇಡುಗಳನ್ನ ಹರಿದು ಸಮುದ್ರದ ಹತ್ರ ಬರುತ್ತೆ. ಸಮುದ್ರದ ಹತ್ರ ಬರೋ ಹೊತ್ತಿಗೆ ಅದಕ್ಕೆ ಗೊತ್ತಾಗಿರುತ್ತೆ ನಾನು ನದಿ ಅಂತ. ಹೇಗ್ ಗೊತ್ತಾಗತ್ತೆ ಗೊತ್ತಾ? ಅಲ್ಲಿವರೆಗೂ ಅದು ಸಮುದ್ರ ನೋಡಿರ್ಲಿಲ್ಲ. ಯಾವಾಗ ಸಮುದ್ರನ ನೋಡುತ್ತೋ ಆಗ ಗೊತ್ತಾಗುತ್ತೆ, ಅರೆ ನಾನು ನದಿ, ಅದು ಸಮುದ್ರ ಅಂತ. ಫಸ್ಟ್ ಫೀಲಿಂಗ್ ಏನಾಗತ್ತೆ ಅದಕ್ಕೆ? ಇಷ್ಟು ದೊಡ್ಡ ಸಮುದ್ರ ನನ್ನನ್ನ ನುಂಗಿ ಹಾಕಿಬಿಡುತ್ತೆ. ನಾನು ನಾಮ ರೂಪ ಆಕಾರಗಳನ್ನು ಕಳ್ಕೊಂಡು ಐ ಬಿಕಮ್ ಅ ನಾನ್ ಎಂಟಿಟಿ. ಐ ವಿಲ್ ಬಿಕಮ್ ಎ ನಾನ್ ಎಂಟಿಟಿ. ನನ್ ಗುರುತ ಇಲ್ಲದಂಗೆ ಆಗೋಗುತ್ತೆ. ಭಯ ಪಡುತ್ತೆ, ಹಿಂತಿರುಗಿ ನೋಡುತ್ತಂತೆ, ಅಪ್ಪ ಎಂತ ಹಾದಿ ಹರ್ಕೊಂಡು ಬಂದಿದ್ದೀನಿ ಅಂತ. ಇಟ್ ವಿಲ್ ಟ್ರೆಂಬಲ್ ಅಂತಾನೆ. ಇಂಗ್ಲಿಷಲ್ಲಿ ಓದಬೇಕು ಅದನ್ನ. ಇಂಗ್ಲಿಷಲ್ಲಿ ಖಲೀಲ್ ಗಿಬ್ರಾನ್ ಸೇಯಿಂಗ್ಸ್ ಅಂತ ಓದಿ, ವಾಟ್ ಅ ಬ್ಯೂಟಿಫುಲ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಗೊತ್ತಾ ಅದು? ದ ರಿವರ್ ಟ್ರೆಂಬಲ್ಸ್ ಆನ್ ಸೀಯಿಂಗ್ ದ ಓಷನ್. ಆತ್ಮವು ಆ ಪರಮಾತ್ಮನ ದರ್ಶನವಾದಾಗ ಆತ್ಮ ಕಂಪಿಸಿ ಬಿಡುತ್ತೆ. ಯಾಕೆ ಹೇಳಿ? ಅದಕ್ಕೂ ಗೊತ್ತಿಲ್ಲ ಪರಮಾತ್ಮ ಅಷ್ಟು ವಿಶಾಲವಾಗಿದ್ದಾನೆ ಅಂತ. ಹೇಗೆ ನದಿಗೆ ಸಾಗರ ವಿಶಾಲವಾಗಿದೆ ಅಂತ ಗೊತ್ತಿರಲ್ವೋ ಅಲ್ಲಿ ತನಕ, ಹಾಗೆ ಈ ಆತ್ಮಕ್ಕೂ ಪರಮಾತ್ಮ ಅಷ್ಟು ವ್ಯಾಪಕ ವಿಶಾಲ ಅಂತ ಗೊತ್ತಿರಲ್ಲ. ನೋಡಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ಟ್ರೆಂಬ್ಲಿಂಗ್, ಟ್ರೆಂಬಲ್ಸ್, ಬಟ್ ಇಟ್ ಕೆನಾಟ್ ಗೋ ಬ್ಯಾಕ್. ಎಲ್ಲಾದ್ರೂ ನದಿ ಹಿಂದೆ ಹರಿಯೋದು ನೋಡಿದ್ದೀರಾ? ಆತ್ಮ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಥಿಯೋಸಾಫಿಕಲ್ ಸಾಹಿತ್ಯ ಏನ್ ಹೇಳುತ್ತೆ? ಸಂಸರಣೆ ಫಾರ್ವರ್ಡ್ ಜರ್ನಿ, ಸಂಸರಣೆ ಬ್ಯಾಕ್ವರ್ಡ್ ಜರ್ನಿ ಅಲ್ಲ. ಸಂಸರಣೆಯಲ್ಲಿ ನಾವು ಮುಂದೆನೆ ಹೋಗೋದು. ಇನ್ನೆಂತ ಪಾಪಿಷ್ಟರಾಗಿದ್ರು ನಾವು ಮುಂದಿನ ಜನ್ಮ ಪಡ್ಕೊಂಡಾಗ ಏನೋ ಸ್ವಲ್ಪ ಉದ್ಧಾರ ಆಗಿರುತ್ತೆ, ನಮ್ಮಲ್ಲಿ ಮುಂದುವರೆದಿರ್ತೀವಿ. ನಾವು ಮತ್ತೆ ಪ್ರಾಣಿಗಳಾಗಿ ಹುಟ್ಟಲ್ಲ. ಪ್ರಾಣಿಗಳಾಗಿದ್ದವ್ರು ಈಗ ನಾವೇನಾಗಿದ್ದೀವಿ? ಮನುಷ್ಯರಾಗಿದ್ದೀವಿ. ಹಿಂದೆ ಹೋಗಕ್ಕಾಗಲ್ಲ. ಸಂಸರಣೆ ಅನ್ನುವಂಥ ನದಿಯಲ್ಲೂ ನದಿ ಹಿಂದೆ ಹರಿಲಿಕ್ಕೆ ಸಾಧ್ಯ ಇಲ್ಲ, ಮುಂದೆನೆ ಹರಿಬೇಕು. ವಿಧಿ ಇಲ್ಲ. ಈಗ ಏನ್ ಮಾಡುತ್ತೆ? ಇಟ್ ವಿಲ್ ಸರೆಂಡರ್. ಇಟ್ ವಿಲ್ ಸರೆಂಡರ್. ವೆನ್ ವಿಲ್ ಇಟ್ ಸರೆಂಡರ್? ಟಿಲ್ ದ ಲಾಸ್ಟ್ ಮೂಮೆಂಟ್ ಇಟ್ ವಿಲ್ ನಾಟ್ ಸರೆಂಡರ್. ಕೊನೆ ಕ್ಷಣದ ತನಕ ಅದು ಶರಣ ಆಗಲ್ಲ. ಆ ಕೊನೆ ಕ್ಷಣ ಬಂದಾಗ ಸಮುದ್ರ ನದಿಯನ್ನು ನುಂಗಿ ಬಿಡುತ್ತೆ. ಆ ನುಂಗಿದ ನಂತರ ಗೊತ್ತಾಗತ್ತೆ ನದಿಗೆ, ನಾನು ಬೇರೆ ಅಲ್ಲ, ಸಾಗರ
ಬೇರೆ ಅಲ್ಲ. ನಾನು ನಾಶವಾಗಲಿಲ್ಲ, ನಾನು ಒಂದಾಗಿ ಹೋದೆ. ಅಂತ ಒಂದು ಅನುಭವ ಸೂಫಿ ಸಂತನಿಗಾಗತ್ತೆ. ಆತ್ಮ ಪರಮಾತ್ಮರ ಮಿಲನ ಅದು. ನಾಮ ರೂಪ ಜಗತ್ತನ್ನ ತೊರೆದು ಆ ಭಗವಂತನಲ್ಲಿ ಲೀನವಾಗೋದು, ವ್ಯಷ್ಟಿ ಸಮಷ್ಟಿಯಲ್ಲಿ ಸೇರೋದು. ಅದನ್ನ 4ನೆಯ ದೀಕ್ಷೆ ಅಂತಾರೆ ಅವರು, ಅಲ್ಫನಾ ಅಂತಾರೆ. ಅದು ಆತ್ಮ ಸಾಕ್ಷಾತ್ಕಾರವಲ್ಲ, ಅದು ಪರಮಾತ್ಮನೊಡನೆ ಮಿಲನ. ಆತ್ಮ ಸಾಕ್ಷಾತ್ಕಾರ ಫನಾನಲ್ಲಾಗೋಯ್ತು, ಈಗ ಪರಮಾತ್ಮ ಸಾಕ್ಷಾತ್ಕಾರ ಅಂದರೆ ಪರಮಾತ್ಮನಲ್ಲಿ ಒಂದಾಗಿ ಹೋಗ್ತಾರೆ ಸೂಫಿ ಸಂತರು. ಸೂಫಿ ಸಂತರ ಪರಮ ಗುರಿ ಐಕ್ಯ, ಭಗವಂತನಲ್ಲಿ ಲೀನರಾಗೋದು. ನಮ್ಮ ಮುಖ್ಯ ಗುರಿ ಏನು? ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಹೇಳೋದು ಜೀವನ್ಮುಕ್ತರಾಗೋದು. ಮುಕ್ತರಾಗೋದು ಅಂದರೆ ಪರಮಾತ್ಮನಲ್ಲಿ ಸೇರಿ ಹೋಗೋದು, ಪ್ರವಾಹದಲ್ಲಿ ಮುಂದುವರಿದು ಸಾಗರದಲ್ಲಿ ಬೆರೆತು ಹೋಗೋದು. ಹೌದಾ ಅಲ್ವಾ? ಶರಣರು ಏನ್ ಹೇಳ್ತಾರೆ? ಅವರ ಷಟ್ಸ್ಥಲ ಶಾಸ್ತ್ರ ಏನ್ ಹೇಳುತ್ತೆ? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯವಾಗಿ ಹೋಗೋದು. ಹೌದಾ ಅಲ್ವಾ? ಪ್ರತಿ ಮತವು ಪ್ರತಿ ಧರ್ಮವು ಭಗವಂತನಲ್ಲಿ ಐಕ್ಯವಾಗುವುದನ್ನೇ ಮುಖ್ಯ ಗುರಿಯನ್ನಾಗಿ ಹೊಂದಿರುತ್ತೆ. ಸೂಫಿ ಸಿದ್ಧಾಂತವು ಸಹ ತನ್ನದೇ ಆದ ಇಂತಹ ಒಂದು ದೀಕ್ಷಾ ಪಥವನ್ನು ನಮ್ಮ ಮುಂದೆ ಇಡುತ್ತೆ. ಈ ಪಥದಲ್ಲಿ ಗುರು ಬೇಕು ನಮಗೆ. ಸೂಫಿ ಸಂತರು ಗುರುವಿನ ಅವಶ್ಯಕತೆಯನ್ನು ಹೇಳ್ತಾರೆ. ಕಬೀರರಿಗೆ ಗುರುಗಳಿದ್ರು. ಯಾರು ಕಬೀರರ ಗುರುಗಳು? ರಮಾನಂದರು. ಸ್ವಾಮಿ ರಮಾನಂದರು ಕಬೀರರ ಗುರುಗಳು. ಗುರುವಿನ ಅವಶ್ಯಕತೆ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕ್ತಿ. ಸೊ ಗುರು ಬಹಿರಂಗದಲ್ಲೇ ಗುರುವಾಗಿರ್ಬೋದು, ಅಂತರಂಗದಲ್ಲೇ ಗುರುವಾಗಿರ್ಬೋದು, ಬಟ್ ಗುರು ಬೇಕು. ನಮ್ಮಲ್ಲೂ ನಾವು ಜೀವನ್ಮುಕ್ತ ಗುರುಗಳನ್ನು ನಂಬ್ತೀವಿ, ಅಂತ ಗುರುಗಳು ಇದ್ದಾರೆ ಅಂತ ಹೇಳ್ತೀವಿ. ಆ ಗುರುವನ್ನು ಅವರು ಮುರ್ಷಿದ್ ಅಂತ ಕರೀತಾರೆ. ಮುರ್ಷಿದ್ ಅಂತಂದ್ರೆ ಗುರು. ಗುರುವಿನ ಸಹಾಯದಿಂದ ಹಕೀಕತ್, ಸತ್ಯದ ಅರಿವಾಗತ್ತೆ. ಹಕೀಕತ್ ಅಂದ್ರೆ ಸತ್ಯ. ಯಾವ ವ್ಯಕ್ತಿಗೆ ಸತ್ಯದ ಅರಿವಾಗತ್ತೋ ಆ ವ್ಯಕ್ತಿ ಮೊದಲು 3ನೆಯ ದೀಕ್ಷೆಯನ್ನು ತಲುಪಿರ್ತಾನೆ. ಫನ ಅಂದ್ರೆ ಸತ್ಯದ, ವಾಸ್ತವದ ಅರಿವು. 4ನೆಯದು ಅಲ್ಫನಾ ಅಂದ್ರೆ ಸತ್ಯದ ಜೊತೆ ಬೆರೆತು ಹೋಗೋದು. ಅರಿವು ಇಲ್ಲ ಅಲ್ಲಿ, ಸತ್ಯದೊಡನೆ ಒಂದಾಗಿ ಬಿಡೋದು. ಅರಿಯುವಂಥ ಪ್ರಶ್ನೆನೇ ಇಲ್ಲ ಅಲ್ಲಿ. ಈಗ ನಾನು ಅರಿಯುತ್ತೇನೆ ಅಂದ್ರೆ ನಾನೊಬ್ಬ, ಅರಿಯುವುದು ಮತ್ತೊಂದು ವಸ್ತು ಅಥವಾ ವಿಷಯ ಇದೆ. ಆದರೆ ಆ ಅರಿವು ಸಹ ಹೊರಟೋಯ್ತು. ಸಾಗರದಲ್ಲಿ ಒಂದು ಬಿಂದುವಾಗಿ ಸೇರಿ ಹೋಗೋದು, ಅದು ಅಲ್ಫನ. ಮುರ್ಷಿದ್ ಅಂದ್ರೆ ಗುರು. ಸಾಧಕನನ್ನ ತಾಲಿಬ್ ಅಂತ ಕರೀತಾರೆ. ಸಾಧಕ ತಾಲಿಬ್, ಗುರು ಮುರ್ಷಿದ್. ಪ್ರಯಾಣವನ್ನ ಸಲೀಕ್ ಅಂತ ಕರೀತಾರೆ. 1ನೇ ದೀಕ್ಷೆ ಏನಂತ ಕರೆದ್ರು? ತರೀಕಾ. 2ನೆಯ ದೀಕ್ಷೆ ಮರೀಫಾ. 3ನೆಯ ದೀಕ್ಷೆ ಫನ. 4ನೆಯ ದೀಕ್ಷೆ ಅಲ್ಫನ. ಅದು ಅತ್ಯಂತ ಎತ್ತರದ ಒಂದು ಪ್ರಜ್ಞಾ ಸ್ಥಿತಿ. ಇದನ್ನ ನಿಮ್ಮ ಮುಂದೆ ಯಾಕೆ ಇಡ್ತಿದ್ದೀನಿ ಅಂದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ, ಇಸ್ಲಾಂ ಮತನ, ಆ ಮತ ಉಗ್ರವಾದವನ್ನು ಬೆಂಬಲಿಸುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಇಲ್ಲ, ಇಸ್ಲಾಂ ಅದನ್ನ ತಿರುಚಿಬಿಟ್ಟಿದ್ದಾರೆ. ಎಷ್ಟೋ ಹಂತದಲ್ಲಿ ಬದಲಾವಣೆಗಳು ಆಗೋಗಿದೆ. ಇದರಲ್ಲಿ ಎಲ್ಲರೂ ಉಗ್ರರಲ್ಲ. ಅದರಲ್ಲಿ ಸೌಮ್ಯ ಸ್ವಭಾವದ ಸೂಫಿಗಳು ಇದ್ದಾರೆ. ಅಂತ ಸೂಫಿಗಳ ಪಂಥ ನಮ್ಮ ಪಂಥಗಳ ಥರನೇ ಒಂದು ಮಾರ್ಗವನ್ನು ಅನುಸರಿಸುತ್ತೆ. ಅದರಲ್ಲೂ ದೀಕ್ಷಾಪಥ ಇದೆ. ಹೇಗೆ ಎಲ್ಲ ಮತಗಳಲ್ಲೂ ಎಲ್ಲ ಮಾರ್ಗಗಳಲ್ಲೂ ದೀಕ್ಷಾಪಥ ಇದೆ ಅಂದಮೇಲೆ ಅದರಲ್ಲೂ ಇದೆ. ಪ್ರಯಾಣ ಮಾಡೋವಾಗ ನಾನು ಒಂದು ಕಡೆ ನೆಲೆ ನಿಲ್ಲಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಟ್ರೈನ್ ಹತ್ತಿ ಸ್ಟೇಷನ್ಗಳು ಸಿಗುತ್ತೆ, ಬಸ್ ಹತ್ತಿ ಬಸ್ ಸ್ಟ್ಯಾಂಡ್ಗಳು ಸಿಕ್ಕುತ್ತೆ. ನಡ್ಕೊಂಡು ಹೋಗಿ ರಾತ್ರಿ ಆದರೆ ಯಾರ ಮನೆಯಲ್ಲೋ ಯಾವ ಛತ್ರದಲ್ಲೋ ಉಳ್ಕೋತೀರಾ ಇಲ್ವಾ? ಪ್ರಯಾಣವೇ ಹಾಗೆ, ಹಂತ ಹಂತವಾಗಿ ಬೆಳಿಬೇಕು.
ಅರಳಬೇಕು, ಭಗವಂತನ ಮಡಿಲಿನಲ್ಲಿ ಸೇರಿ ಹೋಗಬೇಕು ಅಂತ ಹೇಳ್ತಾ ನಾನು ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೀನಿ.